ಬೌದ್ಧ ಧರ್ಮ ಮತ್ತು ಗೌತಮ ಬುದ್ಧನ ಬಗ್ಗೆ. ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧನು ಕ್ರಿಸ್ತಪೂರ್ವ 563ರಲ್ಲಿ ಕಪಿಲವಸ್ತುವಿನ ಲುಂಬಿನಿ ವನದಲ್ಲಿ ಜನಿಸಿದನು. ಕಪಿಲವಸ್ತುವಿನ ಲುಂಬಿನಿ ವನದಲ್ಲಿ ಜನಿಸಿದನು ಗೌತಮ ಬುದ್ಧ. ಅವನು ಜನಿಸಿದ್ದು ವರ್ಧಮಾನ ಮಹಾವೀರ ಜನಿಸಿದ್ದು ಇಲ್ಲಿ ಕುಂದ ಗ್ರಾಮದಲ್ಲಿ. ಇಲ್ಲಿ ಲುಂಬಿನಿ ವನ. ಈ ತರ ಕಂಪೇರ್ ಮಾಡ್ಕೊಂಡು ಸ್ವಲ್ಪ ಓದ್ಬೇಕಿದನ್ನ. ತಂದೆ ಕಪಿಲವಸ್ತುವಿನ ಶಾಕ್ಯ ಕ್ಷತ್ರಿಯ ಕುಲದ ಶುದ್ಧೋಧನ, ತಾಯಿ ಕೋಸಲದ ರಾಜಕುಮಾರಿ ಮಾಯಾದೇವಿ, ಹೆಂಡತಿ ಯಶೋಧರ, ಮಗ ರಾಹುಲ. ಗೌತಮ ಬುದ್ಧನ ಸಾಕು ತಾಯಿ ಪ್ರಜಾಸತಿ ಗೌತಮಿ ಲಾಲನೆಯಲ್ಲಿ ಬೆಳೆದ, ಹೀಗಾಗಿ ಗೌತಮನೆಂದು ಕರೆಯಲಾಗುತ್ತದೆ. ಮೌರ್ಯರ ಅಶೋಕನ ರುಮಿಳೈ ಶಾಸನವು ಬುದ್ಧನು ಲುಂಬಿನಿ ವನದಲ್ಲಿ ಕ್ರಿಸ್ತಪೂರ್ವ 563ರಲ್ಲಿ ಜನಿಸಿದನೆಂದು ತಿಳಿಸುತ್ತದೆ. ಬುದ್ಧನು ತನ್ನ 16ನೇ ವಯಸ್ಸಿನಲ್ಲಿ ಯಶೋಧರ ಅಥವಾ ಬುದ್ಧ ಕಚ್ಚಾನ ಅಥವಾ ಸುಭದ್ರಕ ಬಿಂಬ ಅಥವಾ ಗೋಪ ಎಂಬ ಕನ್ಯೆಯೊಂದಿಗೆ ವಿವಾಹವಾದನು. ಯಶೋಧರ ಅಥವಾ ಬುದ್ಧ ಕಚ್ಚಾನ ಅಥವಾ ಸುಭದ್ರಕ ಬಿಂಬ ಅಥವಾ ಗೋಪ ಎಂಬ ಕನ್ಯೆಯೊಂದಿಗೆ ವಿವಾಹವಾಗ್ತಾನೆ ಬುದ್ಧ. ಬುದ್ಧನು ಒಮ್ಮೆ ರಾಜಧಾನಿಯಲ್ಲಿ ಸಂಚರಿಸುತ್ತಿದ್ದಾಗ ಓರ್ವ ವೃದ್ಧ, ಓರ್ವ ರೋಗಿ, ಶವಯಾತ್ರೆ ಹಾಗೂ ಓರ್ವ ಪರಿಹಾರ ಅಂದ್ರೆ ಯೋಗಿ ಅನ್ನು ನೋಡಿದ ನಂತರ ಸಂಸಾರದಲ್ಲಿ ವಿರಕ್ತ ಹೊಂದಿ ಒಂದು ರಾತ್ರಿ ತನ್ನ ಸೇವಕನಾದ ಚನ್ನನೊಂದಿಗೆ ಪ್ರೀತಿಯ ಕುದುರೆಗಾದ ಕಂಚಕವನ್ನೇರಿ. ಆ ಕಂಚಕ ಬುದ್ಧಂದು ಕುದುರೆ ಅಂದ್ರೆ ರಾಣ ಪ್ರತಾಪ ಸಿಂಗಂದು ಚೇತಕ. ಬುದ್ಧ ಕಂಚಕ. ಆ ಕಂಚಕವನ್ನೇರಿ ಮಾನವ ಕೋಟಿಯ ತೊಳಲಾಟಕ್ಕೆ ಕಾರಣ ಹುಡುಕಲು ಪ್ರಯತ್ನಿಸ್ತಾನೆ. ಬುದ್ಧ ತನ್ನ 29ನೇ ವಯಸ್ಸಿನಲ್ಲಾದ ಈ ಘಟನೆಯನ್ನು ಮಹಾಪರಿತ್ಯಾಗ ಎನ್ನುವರು. ಅಂದ್ರೆ ಅವನು ಇಡೀ ಅಂತಸ್ತನ ಬಿಟ್ಟು ಹೋಗ್ತಾನಲ್ಲ, ಅದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ. 29ನೇ ವಯಸ್ಸಿನಲ್ಲಿ ಇವನು ಮಹಾಪರಿತ್ಯಾಗ ಮಾಡ್ತಾನೆ. ಇವನು ವರ್ಧಮಾನ ಮಹಾವೀರ 42ನೇ ವಯಸ್ಸಿನಲ್ಲಿ ಅಲೆದಳಕ್ಕೆ ಹೋಗ್ತಾನ. ಬುದ್ಧನು ಇವನು ಅರಿವನ್ನು ತಿಳಿಯಲು ಅಲಾರಕಮ ಅಥವಾ ವೈಶಾಲಿ ಎಂಬ ಗುರುವಿನ ಬಳಿ ಒಪ್ಪ, ವೈದ್ಯ, ಹಸ್ತಗಿ ಮತ್ತು ಮಹಾನಾಮ ಎಂಬುವರೊಂದಿಗೆ ಧ್ಯಾನ ಕಲಿತನು. ಅಲಾರಕಮ ಅಥವಾ ವೈಶಾಲಿ ಎಂಬ ಗುರುವಿನ ಬಳಿ ಹೋಗಿ ನಂತರ ರಾಜಗೃಹಕ್ಕೆ ತೆರಳಿ ಉದಕನ ಬಳಿ ಧ್ಯಾನ ಕಲಿತನು. ರಾಜಗೃಹದಲ್ಲಿ ಉದಕನ ಬಳಿ ಅಲಾರಕಮ ಅಥವಾ ವೈಶಾಲಿ ಎಂಬ ಗುರುವಿನ ಬಳಿ ಅಲ್ಲಿ ಧ್ಯಾನ ಕಲಿತಾನೆ. ರಾಜಗೃಹದಲ್ಲಿ ಉದಕನ ಬಳಿ ಹೋಗಿ ಆ ಕಠಿಣ ಸಾಧನೆಯ ಫಲವಾಗಿ ತನ್ನ 35ನೇ ವಯಸ್ಸಿನಲ್ಲಿ ನಿರಂಜನ ನದಿದಂಡೆಯ ಮೇಲಿನ ಬುದ್ಧ ದಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಗಿ ಅಂದಿನಿಂದ ಬುದ್ಧನೆಂದು ಕರೆಯಲ್ಪಟ್ಟನು. ಬುದ್ಧನು ತನ್ನ ಬೋಧನೆಗಳನ್ನು ಸಾರನಾಥದ ಜಿಂಕೆ ಹೊಲದಿಂದ ಆರಂಭಿಸಿದನು. ಸಾರನಾಥದ ಜಿಂಕೆ ಹೊಲದಲ್ಲಿ ಆರಂಭಿಸಿದ ತನ್ನ ಬೋಧನೆಗಳನ್ನು. ನಂತರ ಹರಿಣ ಉದ್ಯಾನದಲ್ಲಿ ಅವನ ಮೊದಲ 5 ಜನ ಸಂಗಾತಿಗಳು ಶಿಷ್ಯರಾದರು. ಇವರಿಗೆ ಬೋಧನೆ ಮಾಡಿದ್ದನ್ನು ಧರ್ಮಚಕ್ರ ಪರಿವರ್ತನ ಎಂದು ಕರೆಯುವರು. ಬುದ್ಧನಿಗೆ ರಾಜಗೃಹದ ಬಿಂಬಸಾರ ಜೊತೆಗೆ ಸಾಹಿತ್ಯ ಮತ್ತು ಮೊಘಲರು, ನಂತರ ಕೋಸಲದ ಪ್ರಸೇನಜಿತನು ಶಿಷ್ಯರಾದರು. ಮತ್ತು ರಾಜಗೃಹದ ಬಿಂಬಸಾರ ಜೊತೆಗೆ ಸಾಹಿತ್ಯ ಮತ್ತು ಮೊಘಲರು, ನಂತರ ಕೋಸಲದ ಪ್ರಸೇನಜಿತನು ಶಿಷ್ಯರಾದರು. ಕಪಿಲವಸ್ತುವಿಗೆ ತೆರಳಿದಾಗ ಅವನ ಹೆಂಡತಿ ಮತ್ತು ಮಗ ಶಿಷ್ಯರಾದರು. ಕಪಿಲವಸ್ತುವಿಗೆ ಬಂದಾಗ ಹೆಂಡತಿ ಮತ್ತು ಮಗ ಶಿಷ್ಯರಾಗ್ತಾರೆ. ಹೆಂಡತಿ ಹಾರು ಯಶೋಧರ, ಮಗ ರಾಹುಲ ಶಿಷ್ಯರಾಗ್ತಾನೆ ಕಪಿಲವಸ್ತು ತೆರಳಿದಾಗ. ಹೀಗೆ ಬುದ್ಧನು ಜೀವನ ಚರಿತ್ರೆಕಾರನಾದರೆ ದೇವದತ್ತನು ಬೌದ್ಧರಲ್ಲಿ ಪರಮ ದ್ರೋಹಿಯಾದನು. ಬುದ್ಧನು ತನ್ನ ಬೋಧನೆಗಳನ್ನು ಪಾಳಿ ಭಾಷೆಯಲ್ಲಿ ನೀಡಿದನು. ಇಂಪಾರ್ಟೆಂಟ್. ಬುದ್ಧ ಭಾಷೆಯಲ್ಲಿ ಬೋಧನೆ ಮಾಡ್ತಾನೆ ಅಂದ್ರೆ ಪಾಳಿ ಭಾಷೆ. ಇವನು ವೈಶಾಲಿಯಲ್ಲಿದ್ದಾಗ ಸ್ತ್ರೀ ಭಿಕ್ಷು ಸಂಘ ಸ್ಥಾಪನೆಗೆ ಅನುಮತಿ ನೀಡಿದನು. ಬುದ್ಧನು ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ನಿರ್ವಾಣ ಹೊಂದಿದನು. ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ನಿರ್ವಾಣ ಹೊಂದಿದನು ಬುದ್ಧ. ಇಲ್ಲಿ ವರ್ಧಮಾನ ಮಹಾವೀರ ನಿರ್ವಾಣ ಹೊಂದಿದ್ದು ಬಿಹಾರದ ಪಾವಪುರಿಯಲ್ಲಿ 72ನೇ ವಯಸ್ಸು. ಇವನು 80 ವಯಸ್ಸು. ಬುದ್ಧಂದು 80, ವರ್ಧಮಾನ ಮಹಾವೀರಕ್ಕೆ 72 ವಯಸ್ಸು.
ವರ್ಧಮಾನ ಮಹಾವೀರ ಬಿಹಾರದ ಪಾವಪುರಿಯಲ್ಲಿ ನಿರ್ಮಾಣ ಹೊಂದಿದ್ರೆ, ಬುದ್ಧ ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ನಿರ್ಮಾಣ ಹೊಂದಾನೆ. ಈಗ ಬೌದ್ಧ ಧರ್ಮದ ಮುಖ್ಯ ತತ್ವಗಳು. ಬುದ್ಧನು ಉಪದೇಶಿಸಿದ ತತ್ವಗಳನ್ನು ಶಾಸನಗಳೆಂದು ಕರೆಯುತ್ತಾರೆ. ಬುದ್ಧನು ಬೋಧಿಸಿದ 4 ಆರ್ಯ ಸತ್ಯಗಳೆಂದರೆ ಜೀವನ ದುಃಖಮಯ. ಬುದ್ಧನು ಬೋಧಿಸಿದ 4 ಆರ್ಯ ಸತ್ಯಗಳು ಬೌದ್ಧ ಧರ್ಮದಲ್ಲಿ. ಇಲ್ಲಿ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಬರ್ತವೆ. ಇದು ಇಂಪಾರ್ಟೆಂಟ್. ಇಲ್ಲಿ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಬಂದ್ರೆ ಬೌದ್ಧ ಧರ್ಮದಲ್ಲಿ 4 ತತ್ವಗಳು ಬರ್ತವೆ. ಜೀವನ ದುಃಖಮಯ, ಆಸೆಯ ದುಃಖಕ್ಕೆ ಕಾರಣ. ಆಸೆ ಲೋಭಗಳನ್ನು ಸೇರಿದರೆ ದುಃಖ ಮಾಯವಾಗುತ್ತದೆ. ಮೋಕ್ಷವನ್ನು ಪಡೆಯಲು ಅಷ್ಟಾಂಗ ಮಾರ್ಗಗಳಿಗೆಂದು ಬೋಧನೆ ಮಾಡೋದು ಬೌದ್ಧ ಧರ್ಮದಲ್ಲಿ. ಅದು ಯಾವ್ಯಾವಂದ್ರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಯೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಉತ್ತಮ ಜೀವನ, ಒಳ್ಳೆಯ ಪ್ರಯತ್ನ, ಉತ್ತಮ ವಿಚಾರಗಳ ನೆನಪು, ಯೋಗ್ಯ ರೀತಿಯ ಧ್ಯಾನ, ಇವುಗಳನ್ನು ಮಧ್ಯ ಮಾರ್ಗ ಎಂದು ಕರೆಯುವರು. ಇಲ್ಲಿ ಬರುವಂತಹ ಅಷ್ಟಾಂಗ ಮಾರ್ಗಗಳನ್ನ ಮಧ್ಯ ಮಾರ್ಗ ಅಂತ ಕರೀತಾರೆ. ನಿರ್ವಾಣ ಎಂದರೆ ಸಕಲ ಆಸೆ ಆಕಾಂಕ್ಷೆಗಳೆಲ್ಲವೂ ಹೋಗಿ ಇಹದ ಯಾತನೆಗಳಿಂದ ಪಾರಾಗಿ ಆತ್ಮ ಕೈವಲ್ಯ ಪಡೆಯುವವನು ಎಂದರ್ಥ ನಿರ್ವಾಣ ಎಂದರೆ. ಓಕೆ. ಬೌದ್ಧ ಧರ್ಮದಲ್ಲಿ ದೇವರ ಗೊತ್ತಿನ ಯಜ್ಞ ಯಾಗಾದಿಗಳ ಜಂಜಾಟವಿಲ್ಲ. ವಿಚಾರವಂತಿಕೆಗೆ, ಸ್ವಯಂ ಪ್ರಯತ್ನಕ್ಕೆ ಮಾನ್ಯತೆ ಇದೆ. ಬುದ್ಧನು ತನ್ನ ಅನುಯಾಯಿಗಳು ಕಬ್ಬಜ್ಜ ಮತ್ತು ಉಪಸಂಪದ ದೀಕ್ಷೆಗಳನ್ನು ಕೈಗೊಳ್ಳಬೇಕೆಂದು ಅಪೇಕ್ಷಿಸಿರುತ್ತಾನೆ. ಬುದ್ಧ ತನ್ನ ಅನುಯಾಯಿಗಳು ಕಬ್ಬಜ್ಜ ಮತ್ತು ಉಪಸಂಪದ ದೀಕ್ಷೆಗಳನ್ನು ಕೈಗೊಳ್ಳಬೇಕೆಂದು ಅಪೇಕ್ಷಿಸಿರುತ್ತಾನೆ. ವಿನಯ ಪಿಟಕವು ಬೌದ್ಧ ಭಿಕ್ಷು ಸಂಘಗಳ ನಡವಳಿಕೆಯ ನಿಯಮಗಳಿಗೆ ಸಂಬಂಧಿಸಿದ ಶಿಸ್ತನ್ನು ಬೋಧಿಸುತ್ತದೆ. ವಿನಯ ಪಿಟಕ ಬೌದ್ಧ ಭಿಕ್ಷು ಸಂಘಗಳ ನಡವಳಿಕೆಯ ನಿಯಮಗಳಿಗೆ ಸಂಬಂಧಿಸಿದ ಶಿಸ್ತನ್ನು ಬೋಧಿಸುತ್ತದೆ. ಬುದ್ಧನಿಂದ ಸ್ಥಾಪಿಸಲ್ಪಟ್ಟ ಸಂಘ ಪತಿಮುಕ್ತವಾಗಿದೆ. ಬೌದ್ಧ ಯತಿಗಳಿಗೆ 10 ಆದೇಶಗಳಿದ್ದವು. ಈಗ ಬೌದ್ಧ ಸನ್ಯಾಸಿಗಳು ಯಾರಂದ್ರೆ ಕಾರಿಪುತ್ರ, ಅಭಿಧರ್ಮದಲ್ಲಿ ಪ್ರವೀಣನಾಗಿರ್ತಾನೆ ಕಾರಿಪುತ್ರ. ಮೊಗ್ಗಲ, ಮಾಯ ವಿದ್ಯೆಯಲ್ಲಿ ಪ್ರವೀಣ. ಮಹಾನ್ಯ, ಕಠೋರ ಮತ್ತು ಕಾರ್ಯನಿರತ ಜೀವನ. ಉಪಾಲಿ ಕ್ಷೌರಿಕನಾಗಿದ್ದ ಇಂಪಾರ್ಟೆಂಟ್ ಇದು. ಇತರರು ಅಂದ್ರೆ ಆನಂದ, ಅನಿರುದ್ಧ, ಸತ್ಯ. ಸಂಘದ ಸ್ತ್ರೀ ಸನ್ಯಾಸಿಯರು ಅಥವಾ ಭಿಕ್ಷುಣಿಯರು ಅಂದ್ರೆ ಇವಾಗ ಯಾರಂದ್ರೆ ಸನ್ಯಾಸಿನಿಯರು ಅಥವಾ ಭಿಕ್ಷುಣಿಯರು ಯಾರಂದ್ರೆ ಆನಂದನು ಸಂಘದಲ್ಲಿ ಸ್ತ್ರೀಯರಿಗೂ ಪ್ರವೇಶ ಇರಬೇಕೆಂದು ಪ್ರತಿಪಾದಿಸ್ತಾನೆ. ಇದು ಇಂಪಾರ್ಟೆಂಟ್. ಬೌದ್ಧ ಧರ್ಮದಲ್ಲಿ ಯಾರು ಸ್ತ್ರೀಯರಿಗೆ ಪ್ರವೇಶ ಬೇಕು ಅಂತ ಪ್ರತಿಪಾದನೆ ಮಾಡೋಣ ಅಂದ್ರೆ ಆನಂದನು ಸಂಘದಲ್ಲಿ ಸ್ತ್ರೀಯರಿಗೂ ಪ್ರವೇಶ ಇರಬೇಕೆಂದು ಪ್ರತಿಪಾದಿಸಿದನು. ಆನಂದ. ಓಕೆ. 23 ಜನ ಸನ್ಯಾಸಿನಿಯ ಕವನ ಸಂಕಲನವಾದ ಸೇರಿಗಾತ ಅಥವಾ ಸೋದರಿಯರ ಕವನಗಳಲ್ಲಿ ಸ್ತ್ರೀಯರ ಸನ್ಯಾಸಕ್ಕೆ ಕಾರಣಗಳಿವೆ. ಬುದ್ಧನು ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರಿಗೆ ನೀಡಿದ 10 ಆದೇಶಗಳಲ್ಲಿ ಮೊದಲಿನ 5 ಆದೇಶಗಳು ಜನಸಾಮಾನ್ಯರಿಗೂ ಅನ್ವಯಿಸಿದನು. ವಿಶ್ವದಲ್ಲೇ ಧಾರ್ಮಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಪ್ರಥಮವಾಗಿ ಸ್ಥಾಪಿತವಾದ ಸಂಘ ಬೌದ್ಧ ಸಂಘವಾಗಿದೆ. ಧಾರ್ಮಿಕ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲು ಪ್ರಥಮವಾಗಿ ಸ್ಥಾಪಿತವಾದ ಸಂಘ ಬೌದ್ಧ ಸಂಘ. ಓಕೆ. ಬೌದ್ಧ ಸಂಘ. ಬೌದ್ಧ ಧರ್ಮದ ಪ್ರಸಾರ. ಮಧ್ಯ ಭಾರತವು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಯಿತು. ಅಶೋಕ ಮತ್ತು ಕಾನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮವು ರಾಜ್ಯದ ಅಧಿಕೃತ ಧರ್ಮವಾಗಿ ಬೆಳೆಯಿತು. ಅಶೋಕ ಮತ್ತು ಕಾನಿಷ್ಕನ ಕಾಲದಲ್ಲಿ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿ ಚಂದ್ರಗುಪ್ತ ಮಾಡಿದ್ರೆ ಚಂದ್ರಗುಪ್ತ ಮೌರ್ಯನ ಮಗ ಬಿಂಬಸರ ಮಗ ಅಶೋಕ. ಹೌದಲ್ವಾ? ಹಲೋ, ಅದೇ ಚಂದ್ರಗುಪ್ತ ಮೌರ್ಯ ಮಗ ಬಿಂಬಸರ ಅಲ್ವಾ? ಬಿಂಬಸರ ಮಗ ಅಶೋಕ. ಅದು ಚಂದ್ರಗುಪ್ತ ಮೌರ್ಯ ಜೈನ ಧರ್ಮ ಅಡಾಪ್ಟ್ ಮಾಡಿದ್ರೆ ಅಶೋಕ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ತಾನೆ. ಅದು ಇಂಪಾರ್ಟೆಂಟ್. ಅಂದ್ರೆ ತಾತ ಮತ್ತು ಮೊಮ್ಮಗ ಬೇರೆ ಬೇರೆ ಧರ್ಮ ಅಡಾಪ್ಟ್ ಮಾಡ್ತಾರೆ. ಇಂಪಾರ್ಟೆಂಟ್. ಅಶೋಕ ಮತ್ತು ಕಾನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮವು ರಾಜ್ಯದ ಅಧಿಕೃತ ಧರ್ಮವಾಗಿ ಬೆಳೆಯಿತು. ಅಶೋಕನು ಬೌದ್ಧ ಮಹಾಮಾತ್ರವೆಂಬ ಬೌದ್ಧ ಪ್ರಚಾರಕರನ್ನು ನೇಮಿಸಿ ಬರ್ಮ ಹಾಗೂ ಸಿಂಹಳಕ್ಕೆ
ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯರನ್ನು ಕಳುಹಿಸಿದನು. ಅದು ಅಶೋಕನು ಬೌದ್ಧ ಮಹಾಮಾತ್ರರೆಂಬ ಬೌದ್ಧ ಧರ್ಮ ಪ್ರಚಾರಕರನ್ನು ನೇಮಿಸುತ್ತಾನೆ. ಬೌದ್ಧ ಮಹಾಮಾತ್ರರೆಂಬ ಕಾನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮವು ಭಾರತದ ವಾಯುವ್ಯ ಗಡಿಭಾಗ ಹಾಗೂ ಆಫ್ಘಾನಿಸ್ತಾನದವರೆಗೆ ಹಬ್ಬಿತ್ತು. ಕಶ್ಯಪ ಮಾತಂಗನು ಬೌದ್ಧ ಗ್ರಂಥಗಳನ್ನು ಚೀನಿ ಭಾಷೆಗೆ ಭಾಷಾಂತರಿಸಿದ್ದರಿಂದ ಬೌದ್ಧ ಧರ್ಮ ಚೀನಾದಲ್ಲಿ ಪ್ರಚಾರವಾಯಿತು. ಅದೇ ಕಶ್ಯಪ ಮಾತಂಗ ಬೌದ್ಧ ಗ್ರಂಥನ ಚೀನಿ ಭಾಷೆಗೆ ಭಾಷಾಂತರ ಮಾಡೋದು ಕಶ್ಯಪ ಮಾತಂಗ. ಬೌದ್ಧ ಶಿಲ್ಪಕಲೆಯ 3 ರೂಪಗಳು ಯಾವುದಂದ್ರೆ ಸ್ತೂಪ, ಚೈತ್ಯ ಹಾಗೂ ವಿಹಾರಗಳು. ಇಂಪಾರ್ಟೆಂಟ್. ಬೌದ್ಧ ಶಿಲ್ಪಕಲೆಯ 3 ರೂಪಗಳಂದ್ರೆ ಸ್ತೂಪ, ಚೈತ್ಯ ಹಾಗೂ ವಿಹಾರ. ಲುಂಬಿನಿ, ಬುದ್ಧಗಯ, ಸಾರನಾಥ ಮತ್ತು ಕುಶಿನಗರ ಬುದ್ಧನ ಜೀವನ ಚರಿತ್ರೆಗೆ ಸಂಬಂಧಿಸಿದರೆ ಶ್ರಾವಸ್ತಿ, ರಾಜಗೃಹ, ವೈಶಾಲಿ ಮತ್ತು ಸಂಕಷ್ಟ ಎಂಬ ಸ್ಥಳಗಳನ್ನು ಸೇರಿಸಿ ಅಷ್ಟ ಮಹಾ ಸಂಸ್ಥಾನಗಳು ಎನ್ನುವರು. ಇವ್ 8 ಪ್ಲೇಸ್ ಸೇರಿಸ್ಕೊಂಡು ಅಷ್ಟ ಮಹಾ ಸಂಸ್ಥಾನಗಳು ಅಂತ ಕರೀತಾರೆ. ಯಾವ್ಯಾವಂದ್ರೆ ಲುಂಬಿನಿ ಬುದ್ಧ ಹುಟ್ಟಿದ್ದು, ಬುದ್ಧಗಯ ಹಂಗೆ ಜ್ಞಾನೋದಯ ಆಗಿದ್ದು, ಸಾರನಾಥ ಪ್ರಥಮ ಬೋಧನೆ, ಕುಶಿನಗರ ಅಂತ ಸತ್ತಿದ್ದು, ನಿರ್ಮಾಣ ಹೊಂದಿದ್ದು, ಅವು ಜೀವನ ಚರಿತ್ರೆಗೆ ಸಂಬಂಧಿಸಿದರೆ ಶ್ರಾವಸ್ತಿ, ರಾಜಗೃಹ, ವೈಶಾಲಿ ಮತ್ತು ಸಂಕಸ್ತಿ ಎಂಬ ಸ್ಥಳಗಳನ್ನು ಸೇರಿಸಿ ಅಷ್ಟ ಮಹಾ ಸಂಸ್ಥಾನಗಳು ಎನ್ನುವರು. ಒಟ್ಟಿಗೆ ಇವರಿಗೆ ಅಂದ್ರೆ ಬುದ್ಧ ಸಂಬಂಧಪಟ್ಟಿರುವಂತಹ ಇವು ಸಂಸ್ಥಾನಗಳು, ಅಷ್ಟ ಮಹಾ ಸಂಸ್ಥಾನಗಳು. ಈಗ ಬೌದ್ಧ ಕೇಂದ್ರಗಳು. ಮಹಾರಾಷ್ಟ್ರ ರಾಜ್ಯದ ಎಲ್ಲೋರ ಮತ್ತು ಅಮರಾವತಿ, ಆಂಧ್ರ ಪ್ರದೇಶದ ನಾಗರಗುನಕೊಂಡ, ತಮಿಳುನಾಡಿನ ಕಂಚಿ, ಬಿಹಾರದ ನಳಂದ, ಗುಜರಾತ್ನ ಜುನಾಗಢ ಮತ್ತು ಕೊಲ್ಲದಿ, ಮಧ್ಯಪ್ರದೇಶದ ಕಾಂಚಿ ಮತ್ತು ಬಹಾರತ್, ಒಡಿಶಾದ ಧೌಲಗಿರಿ, ಉತ್ತರ ಪ್ರದೇಶದ ಕನೂಜ್ ಮತ್ತು ಕೌಸಾಂಬಿ, ಪಶ್ಚಿಮ ಬಂಗಾಳದ ಜಗದಗಲಿ ಮತ್ತು ಸೋಮಪುರಗಳು ಮುಖ್ಯ ಬೌದ್ಧ ಕೇಂದ್ರಗಳು. ರಾಜಸ್ಥಾನದ ಬೆಂಬಲವು ಬೌದ್ಧ ಧರ್ಮ ವಿಶಾಲವಾಗಿ ಬೆಳೆಯಲು ಕಾರಣವಾಯಿತು. ಈಗ ಬೌದ್ಧ ಮಹಾಸಭೆಗಳ ಬಗ್ಗೆ. ಬುದ್ಧಿಸ್ಟ್ ಕೌನ್ಸಿಲ್ಸ್. ಮೊದಲ ಬೌದ್ಧ ಮಹಾಸಭೆ ಕ್ರಿಸ್ತಪೂರ್ವ 483ರಲ್ಲಿ ಮೊದಲ ಬೌದ್ಧ ಮಹಾಸಭೆ ನಡೆದು ಕ್ರಿಸ್ತಪೂರ್ವ 483. ರಾಜಾಶ್ರಯ ಮಗಧದ ರಾಜ ಅಜಾತಶತ್ರು. ಅಲ್ಲಿ ರಾಜಾಶ್ರಯ ರಾಜ ಯಾರ ಆಶ್ರಯ ನೀಡಿದಂದ್ರೆ ಮೊದಲ ಬೌದ್ಧ ಮಹಾಸಭೆಗೆ ಮಗಧದ ರಾಜ ಅಜಾತಶತ್ರು ಮಹಾಕಶ್ಯಪನ ನೇತೃತ್ವದಲ್ಲಿ ರಾಜಗೃಹದಲ್ಲಿ ನಡೆಯಿತು. ಧಾರ್ಮಿಕ ತತ್ವಗಳನ್ನು ಪಾಳಿ ಭಾಷೆಯಲ್ಲಿ ಕ್ರೋಢೀಕರಿಸಿರುವುದೇ ತ್ರಿಪಿಟಕವಾಗಿದೆ. ತ್ರಿಪಿಟಕ ಅಂದ್ರೆ ಏನಂದ್ರೆ ಅದರ್ಥ ಧಾರ್ಮಿಕ ತತ್ವಗಳನ್ನು ಪಾಳಿ ಭಾಷೆಯಲ್ಲಿ ಕ್ರೋಢೀಕರಿಸಿರುವುದನ್ನು ತ್ರಿಪಿಟಕ ಅಂತ ಕರೀತಾರೆ ಅಷ್ಟೇ. ಈ ಸಭೆಯಲ್ಲಿ ವಿನಯ ಪಿಟಕ ಅಂದ್ರೆ ರಚನೆ ಹುಪಾಲಿ, ವಿನಯ ಪಿಟಕನ ರಚನೆ ಮಾಡಿದ್ದು ಹುಪಾಲಿ, ಸುತ್ತ ಪಿಟಕ ರಚನೆ ಮಾಡಿದ್ದು ಆನಂದ. ಸುತ್ತ ಪಿಟಕ ರಚನೆ ಆನಂದ, ವಿನಯ ಪಿಟಕ ರಚನೆ ಹುಪಾಲಿ. ಇದು ಇಂಪಾರ್ಟೆಂಟ್. ಅದೇ ವಿನಯ ಪಿಟಕ ಮತ್ತು ಸುತ್ತ ಪಿಟಕನ ಮೊದಲ ಬೌದ್ಧ ಮಹಾಸಭೆ ರಚಿಸ್ತಾರೆ. ಅಭಿಧಮ್ಮ ಪಿಟಕನ 3ನೇ ಬೌದ್ಧ ಮಹಾಸಭೆ ರಚಿಸಿದ್ರು. ಓಕೆ, ಈಗ 2ನೇ ಬೌದ್ಧ ಮಹಾಸಭೆ ಕ್ರಿಸ್ತಪೂರ್ವ 383. ರಾಜಾಶ್ರಯ ಯಾರು ಅಂದ್ರೆ ಮಗಧ ದೊರೆ ಕಾಲ ಅಶೋಕನ ಕಾಲದಲ್ಲಿ ಅಶೋಕ ಅಲ್ಲ, ಅಲ್ಲಿ ಮಗಧ ದೊರೆ ಕಾಲ ಅಶೋಕ, ಇವನು ಬೇರೆ ಅಶೋಕ. ಇವನು ರಾಜಾಶ್ರಯ ದೊರೆತಿದ್ದು 2ನೇ ಬೌದ್ಧ ಮಹಾಸಭೆಗೆ ಮಗಧ ದೊರೆ ಕಾಲ ಅಶೋಕ. ಸಭಾಕಮಿ ಅಧ್ಯಕ್ಷತೆಯಲ್ಲಿ ವೈಶಾಲಿಯಲ್ಲಿ ನಡೆಯಿತು. ಫಸ್ಟ್ ರಾಜಗೃಹ, ಸೆಕೆಂಡ್ ಸಭಾಕ ಅಂತ ವೈಶಾಲಿ. ಬೌದ್ಧ ಧರ್ಮದಲ್ಲಿ ತೇರವಾದಿಗಳು ಮತ್ತು ಮಹಾಸಿಂಗಿಕರು ಎಂಬ 2 ಪಂಗಡಗಳಾಗಿದ್ದು 2ನೇ ಬೌದ್ಧ ಮಹಾಸಭೆಯಲ್ಲಿ. ಈಗ 3ನೇ ಬೌದ್ಧ ಮಹಾಸಭೆ ಕ್ರಿಸ್ತಪೂರ್ವ 234. ಕ್ರಿಸ್ತಪೂರ್ವ 234 3ನೇ ಬೌದ್ಧ ಮಹಾಸಭೆ. ರಾಜಾಶ್ರಯ ದೊರೆತಿದ್ದು ಮೌರ್ಯ ದೊರೆ ಅಶೋಕ ರಾಜಾಶ್ರಯ ದೊರೆತಿದ್ದು ಮೊದಲಿ ಪುತ್ರ ಶಿಷ್ಯ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು. ಫಸ್ಟ್ ರಾಜಗೃಹ, ಸೆಕೆಂಡ್ ವೈಶಾಲಿ, 3 ಪಾಟಲಿಪುತ್ರ. ಬುದ್ಧನ ಬೋಧನೆಗಳನ್ನು ಒಳಗೊಂಡ ಅಭಿಧಮ್ಮ ಕತ್ತು ಸಾರಿಪುತ್ರ, ಅಭಿಧಮ್ಮ ಪಿಟಿಕ ಎಂಬ ಹೊಸ ಕೃತಿ ರಚನೆ ಆಯಿತು. ಅದನ್ನು ರಚನೆ ಮಾಡಿದವರು ಯಾರಂದ್ರೆ ಸಾರಿಪುತ್ರ. ಓಕೆ, ಈ ಸಮ್ಮೇಳನದಲ್ಲಿ ವಿದೇಶಗಳಿಗೆ ಧರ್ಮ ಪ್ರಚಾರಕರನ್ನು ಕಳುಹಿಸಲು ನಿರ್ಧರಿಸಲಾಯಿತು. ಕಥಾವಸ್ತು ಆಧರಿಸಿ ಧರ್ಮ ಪ್ರಚಾರಕರನ್ನು ಕಳಿಸ್ತಾರೆ.
ಈಗ 4ನೇ ಬೌದ್ಧ ಮಹಾಸಭೆ ಕ್ರಿಸ್ತಶಕ 1ನೇ ಶತಮಾನ ಕಾಮೇಶ್ವರನ ಕಾಲದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಶ್ರೀನಗರದಲ್ಲಿ ನಡೆಯಿತು. ಉಪಾಧ್ಯಕ್ಷ ಯಾರಾಗಿರ್ತಾರಂದ್ರೆ ಅಶ್ವಘೋಷ. 4ನೇ ಬೌದ್ಧ ಮಹಾಸಭೆಯಲ್ಲಿ ಉಪಾಧ್ಯಕ್ಷ ಯಾರು ಅಂದ್ರೆ ಅಶ್ವಘೋಷ. ಕಾಶ್ಮೀರ ಮತ್ತು ಗಾಂಧಾರದ ಸರ್ವಸ್ತಿವಾದಿಗಳ ಗುರುಗಳಲ್ಲಿದ್ದ ಭಿನ್ನಾಭಿಪ್ರಾಯಗಳನ್ನು ಚರ್ಚಿಸಲು ಈ ಸಭೆ ಸೇರಿದಿತು. ಇಲ್ಲಿ ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನ ಎಂಬ ಪಂಥಗಳಾಗಿ ವಿಭಜಿತ. ಇಂಪಾರ್ಟೆಂಟ್ 4ನೇ ಬೌದ್ಧ ಮಹಾಸಭೆಯಲ್ಲಿ ಹೀನಯಾನ ಮತ್ತು ಮಹಾಯಾನ ಎಂಬ ಪಂಥಗಳು ವಿಭಜನೆ ಆಗುತ್ತೆ. ಇಲ್ಲಿ ಯಾರಪ್ಪ 2ನೇ ಬೌದ್ಧ ಮಹಾಸಭೆಯಲ್ಲಿ 2 ಪಂಗಡಗಳಾಗೋದು ಥೇರವಾದಿ ಮತ್ತು ಮಹಾಲಿಂಗಿಕರು. 2 ಪಂಥಗಳಾಗೋದು ಇದು 4ನೇ ಬೌದ್ಧ ಮಹಾಸಭೆಯಲ್ಲಿ ಹೀನಯಾನ ಮತ್ತು ಮಹಾಯಾನ. ಮತ್ತೆ ಈ ಸಭೆಗಳ ಬಗ್ಗೆ ಒಂದ್ಸಲ ಹೇಳ್ತೀನಿ. ಮೊದಲ ಬೌದ್ಧ ಮಹಾಸಭೆ ಅಶೋಕನ ಮಗಧದ ದೊರೆ ಅಜಾತ ಶತ್ರು ಅಧ್ಯಕ್ಷತೆ ವಹಿಸುವ ರಾಜಾಶ್ರಯನು ನೇತೃತ್ವ ಮಹಾಕಶ್ಯಪ ರಾಜಗೃಹದ ನಡೆಯುತ್ತದೆ. ಅಲ್ಲಿ ವಿನಯ ಪಿಟೀಕ ಮತ್ತು ಸುಪ್ತ ಪಿಟೀಕ 2 ರಚನೆ ಆಗ್ತವೆ. ವಿನಯ ಪಿಟೀಕದ ರಚನೆ ಉಪಾಲಿ, ಸುಪ್ತ ಪಿಟೀಕದ ರಚನೆ ಆನಂದ, ಅಭಿಧಮ ಪಿಟೀಕದ ರಚನೆ ಯಾರಂದ್ರೆ ಸಾರಿಪುತ್ರ. 2ನೇ ಬೌದ್ಧ ಮಹಾಸಭೆ ನಡೆದಿದ್ದು ಅಲ್ಲಿ ರಾಜಶ್ರಯ ಗಳಿಸಿದ್ರು ಮಗಧ ದೊರೆ ಕಾಲ ಅಶೋಕ. ಅಲ್ಲಿ ಸಭಾತ್ಮಕ ಅಧ್ಯಕ್ಷತೆ ವಹಿಸ್ಕೋತಾರೆ. ವೈಶಾಲಿಯಲ್ಲಿ ನಡೆಯುತ್ತದೆ. ಅಲ್ಲಿ ಆ 2ನೇ ಬೌದ್ಧ ಮಹಾಸಭೆಯಲ್ಲಿ 2 ಪಂಗಡಗಳಾಗ್ತವೆ, ಥೇರವಾದಿ ಮತ್ತು ಮಹಾಲಿಂಗಿಕರು. ಈಗ 3ನೇ ಬೌದ್ಧ ಮಹಾಸಭೆ ಅಲ್ಲಿ ರಾಜಶ್ರಯ ಗಳಿಸಿದ್ರು ಮೌರ್ಯ ದೊರೆ ಅಶೋಕನ ಕಾಲದಲ್ಲಿ ಮೊಘಲಿ ಪುತ್ರತಿಸಿ ಅಧ್ಯಕ್ಷತೆ ಪಾಟಲಿಪುತ್ರದಲ್ಲಿ ನಡೆಯಿತು. ಅಲ್ಲಿ ಅಭಿಧಮ ಪಿಟೀಕನ ರಚನೆ ಮಾಡ್ತಾರೆ. ಅದು ಕರ್ತೃ ಹರಿದ್ರೆ ಸಾರಿಪುತ್ರ. 4ನೇ ಬೌದ್ಧ ಮಹಾಸಭೆ 1ನೇ ಶತಮಾನದಲ್ಲಿ ನಡೆದಿದೆ. ಅದು ಕನಿಷ್ಕನ ಕಾಲ, ವಸುಮಿತ್ರನ ಅಧ್ಯಕ್ಷತೆ ಶ್ರೀನಗರದಲ್ಲಿ ಪ್ಲೇಸ್. ಶ್ರೀನಗರ, ವಸುಮಿತ್ರ ಅಧ್ಯಕ್ಷತೆ, ಕನಿಷ್ಕನ ಕಾಲ. ಉಪಾಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಅಶ್ವಘೋಷ. 4ನೇ ಬೌದ್ಧ ಮಹಾಸಭೆಯಲ್ಲಿ ಬೌದ್ಧ ಧರ್ಮ 2 ಪಂಗಡಗಳಾಗೋದು. ಇಂಪಾರ್ಟೆಂಟ್ ಹೀನಯಾನ ಮತ್ತು ಮಹಾಯಾನ ಎಂಬ 2 ಪಂಗಡಗಳಾಗ್ತದೆ. ಓಕೆ, ಈಗ ಬೌದ್ಧ ಧರ್ಮದ ಪಂಥಗಳು ಹೀನಯಾನ ಅಥವಾ ಹಿರಿಯ ತತ್ವ ಸಿದ್ಧಾಂತ ಅಂತ ಕರೀತಾರೆ. ಹೀನಯಾನ ಅಥವಾ ಹಿರಿಯ ತತ್ವ ಸಿದ್ಧಾಂತ ಇದು ಬೌದ್ಧ ಧರ್ಮದ ಸಾಂಪ್ರದಾಯಿಕ ತಾತ್ವಿಕತೆಯ ಅನುಯಾಯಿಗಳಿಂದ ಕೂಡಿತ್ತು. ಇವರು ಕಮಲ ಬುದ್ಧನ ಪಾದದ ಚಿಹ್ನೆ ಪೂಜಿಸುತ್ತಿದ್ದರು. ಇಂಪಾರ್ಟೆಂಟ್ ಹೀನಯಾನ ಪಂಥದಲ್ಲಿ ಬುದ್ಧನ ಪಾದ ಪೂಜೆ ಮಾಡ್ತಾ ಇರ್ತಾರೆ, ಅದು ಕಮಲ ಗುರುತು. ಆದರೆ ಬುದ್ಧನ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇರಲಿಲ್ಲ ಹೀನಯಾನ ಪಂಥದವರಿಗೆ. ಇದು ಸೇರ್ತಾರೆ ಹೆಂಗಂದ್ರೆ ಅದೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಅಲ್ಲಿ ಏನು ಡಿಫರೆನ್ಸ್, ಅದು ಜೈನ ಧರ್ಮಕ್ಕಿಂತ ಬೌದ್ಧ ಧರ್ಮ ತುಂಬಾ ಪ್ರಚಾರವಾದ ಕಾರಣ ಏನು, ಅದು ತುಂಬಾ ಬೆಳವಣಿಗೆ ಹೊಂದಿದ ಕಾರಣ ಏನು ಅಂತ ಕೇಳಿದಾಗ ಇಲ್ಲಿ ಪಾಯಿಂಟ್ಸ್ ಗಳು ಸ್ವಲ್ಪ ಇರ್ತದೆ, ಅವಾಗ ನಾವು ಐಡೆಂಟಿಫೈ ಮಾಡ್ಬೇಕು. ಹೀನಯಾನ ಪಂಥದಲ್ಲಿ ಕಮಲ ಗುರುತಿರುತ್ತೆ. ಬುದ್ಧನ ಪಾದ ಪೂಜೆ ಮಾಡ್ತಾ ಇರ್ತಾರೆ, ಬುದ್ಧನ ಮೂರ್ತಿ ಪೂಜೆ ಮಾಡಲ್ಲ ಇವರು. ಓಕೆ, ಹೀನಯಾನವು ದೇವರ ಬದಲಿಗೆ ಕರ್ಮಕ್ಕೆ ಹೆಚ್ಚಿನ ಸ್ಥಾನ ಕಲ್ಪಿಸಿತ್ತು. ಮತ್ತೆ ಕರ್ಮಕ್ಕೆ ಅಂದ್ರೆ ಅದು ಮಾಡುವ ಕೆಲಸಕ್ಕೆ ಇವರು ಹೆಚ್ಚಿನ ಸ್ಥಾನ ಕಲ್ಪಿಸಿರುತ್ತೆ ಹೀನಯಾನ ಪಂಥ. ನಿರ್ವಾಣ ಎಂಬುದು ಎಲ್ಲದರ ಅಂತ್ಯ ಎಂದು ತಿಳಿಸಲಾಗಿದೆ. ಹೀನಯಾನದ ಹಳೆಯ ಸಂಘವು ಥೇರವಾದವಾಗಿತ್ತು. ಅದು ಥೇರವಾದಿ ಪಂಗಡ ರಚನೆ ಆಗೋದು 2ನೇ ಬೌದ್ಧ ಮಹಾಸಭೆಯಲ್ಲಿ. ಇಲ್ಲಿ ಹೀನಯಾನದ ಹಳೆಯ ಸಂಘವು ಥೇರವಾದವಾಗಿತ್ತು. ಇದು ಸಂಸ್ಕೃತಕ್ಕೆ ಪರ್ಯಾಯವಾಗಿದ್ದು ಹೆಚ್ಚಿನ ತಾತ್ವಿಕ ಮಾರ್ಗವನ್ನು ಅನುಸರಿಸಿತು. ಹೀನಯಾನ ಪಂಥ ಸರ್ವಸ್ತಿವಾದ ಅಥವಾ ವೈಭಾಷಿಕ ಶಾಖೆಯು ಸೌತಂತ್ರಿಕ ಎಂಬ ಮತ್ತೊಂದು ಶಾಲೆಗಾಗಿ ಬೆಳೆಯಲ್ಪಟ್ಟಿತು. ಮಹಾವಸ್ತು ಹೀನಯಾನ ಸಂಘದ ಮುಖ್ಯ ಗ್ರಂಥವಾಗಿದೆ. ಇಂಪಾರ್ಟೆಂಟ್ ಮಹಾವಸ್ತು ಬಂದಿದ್ದು ಹೀನಯಾನ ಸಂಘದ ಮುಖ್ಯ ಗ್ರಂಥ. ಮಹಾಯಾನ ಪಂಥದಲ್ಲ, ಹೀನಯಾನ ಪಂಥದ ಮುಖ್ಯ ಗ್ರಂಥ ಯಾವುದಂದ್ರೆ ಮಹಾವಸ್ತು. ಓಕೆ, ಹೀನಯಾನ ಪಂಥವು ಶ್ರೀಲಂಕಾ ಬರ್ಮಾದಲ್ಲಿ ಪ್ರಸಿದ್ಧಿ ಆಯಿತು. ಹೀನಯಾನ ಪಂಥ. ಈಗ ಮಹಾಯಾನ ಪಂಥದ ಬಗ್ಗೆ. ಈ ಪಂಥದವರು ಬುದ್ಧನ ಮೂರ್ತಿ ಪೂಜೆಯನ್ನು ಆರಂಭಿಸಿದರು. ಯಾಕಂತ ಬುದ್ಧನ ಮೂರ್ತಿ ಪೂಜೆ ಆರಂಭಿಸಿದ್ರು ಅಂದ್ರೆ ಮಹಾಯಾನ ಪಂಥ. ಬುದ್ಧನ ಪಾದ ಪೂಜೆ ಮಾಡಿದ್ರು ಹೀನಯಾನ ಪಂಥದವರು. ಮಹಾಯಾನ ಪಂಥವು ಭಾರತದಲ್ಲಿ ಜನಪ್ರಿಯವಾಗಿದ್ದು ಬೌದ್ಧ ತತ್ವದ ಮೇಲೆ ನಂಬಿಕೆ ಇಟ್ಟಿತು. ಇದು ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ 2 ತತ್ವಜ್ಞಾನದ ಶಾಲೆಗಳನ್ನು ಹೊಂದಿತ್ತು. ಯೋಗ ಶಾಲೆ ಮೈತ್ರೇಯನಾಥನಿಂದ ಸ್ಥಾಪಿತವಾಗಿ ಹೀನಯಾನ ತತ್ವವನ್ನು ಪೂರ್ಣವಾಗಿ ತಿರಸ್ಕರಿಸುತ್ತೆ. ಮಾಧ್ಯಮಿಕ ಶಾಲೆಯು ಹೀನಯಾನ ತತ್ವ ಮತ್ತು ಯೋಗಾಚಾರ ತತ್ವಗಳ ಮಧ್ಯಮ ವರ್ಗವನ್ನು ಅಂದ್ರೆ ನಾಗಾರ್ಜುನ ಸ್ಥಾಪಿಸಿದ
ನಾಗರನ ಸ್ಥಾಪಿಸ್ತಾನೆ ಇದನ್ನ ಮಾಧ್ಯಮಿಕ ಶಾಲೆಯನ್ನು ವಿನಯನ ತತ್ವ ಮತ್ತು ಯೋಗಾಚಾರ ತತ್ವಗಳ ಮಧ್ಯಮ ವರ್ಗವನ್ನು ಅನುಸರಿಸಿತು ಮಾಧ್ಯಮಿಕ ಶಾಲೆ. ಇವರು ಸಂಸ್ಕೃತ ಭಾಷೆಯನ್ನು ಬಳಸಿದರು. ಇಂಪಾರ್ಟೆಂಟ್, ಯಾವ ಪಂಥ, ಇದು ಕ್ವಶನ್ ಕೇಳಿದ್ರು ಮೊನ್ನೆ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಆದಾಗ ಈ ಭಾಷೆ ಬಗ್ಗೆ ಕೇಳಿದ್ರು. ಮಹಾಯಾನ ಪಂಥದಲ್ಲಿ ಸಂಸ್ಕೃತ ಭಾಷೆ ಬಳಸ್ತಾರೆ, ವಿನಯನ ಪಂಥದಲ್ಲಿ ತಾಳಿ ಭಾಷೆ ತಾನೇ, ಹೌದಲ್ವಾ? ಸರಿ, ಕರೆಕ್ಟ್. ಅದು ವಿನಯನ ಪಂಥ ತಾಳಿ ಭಾಷೆ, ಸಂಸ್ಕೃತ ಬಳಸಿದ್ದು ಮಹಾಯಾನ ಪಂಥದಲ್ಲಿ. ಮೊನ್ನೆ ಕ್ವಶನ್ ಬಂದಿದ್ದು ಹೈದರಾಬಾದ್ ಕರ್ನಾಟಕದಲ್ಲಿ. ಸಂಸ್ಕೃತ ಭಾಷೆಯನ್ನು ಬಳಸಿದರು ಮಹಾಯಾನ ಪಂಥದಲ್ಲಿ. ಓಕೆ. ಲಲಿತಾ ವಿಸ್ತಾರ ಈ ಪಂಥದ ಪ್ರಮುಖ ಗ್ರಂಥ. ಅದೇ ವಿನಯನ ಪಂಥದಲ್ಲಿ ಮಹಾವಸ್ತು ಪ್ರಮುಖ ಗ್ರಂಥ, ಆದ್ರೆ ಈ ಮಹಾಯಾನ ಪಂಥದಲ್ಲಿ ಲಲಿತಾ ವಿಸ್ತಾರ ಈ ಪಂಥದ ಪ್ರಮುಖ ಗ್ರಂಥ. ಅದೇ ಲಲಿತಾ ವಿಸ್ತಾರದ ಬಗ್ಗೆ ಇನ್ನೇನೋ ಎಕ್ಸ್ಪ್ಲನೇಷನ್ ಇದೆ, ಏನಿದೆ ಗೊತ್ತಿಲ್ಲ, ಅದು ಓದ್ಬೇಕು. ಈಗ ಮಹಾಯಾನ ಪಂಥವು ಚೀನಾ, ಜಪಾನ್, ಆಫ್ಘಾನ್, ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ ಪ್ರಸಿದ್ಧಿ ಪಡೆದಿತ್ತು. ಅದೇ ವಿನಯನ ಪಂಥ ಪ್ರಸಿದ್ಧಿ ಆಗಿದ್ದು ಶ್ರೀಲಂಕಾ, ಬರ್ಮಾದಲ್ಲಾದ್ರೆ ಮಹಾಯಾನ ಪಂಥ ಪ್ರಸಿದ್ಧಿ ಆಗಿದ್ದು ಚೀನಾ, ಆಫ್ಘಾನ್, ಜಪಾನ್, ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ. ಈಗ ವಜ್ರಯಾನ ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಈ ಪಂಥದ ಉಗಮವಾಯಿತು. ಇದು ಬಿಹಾರ ಮತ್ತು ಬಂಗಾಳದ ಸ್ಥಳೀಯ ತಾಂತ್ರಿಕ ಪಂಥಗಳಿಂದ ಪ್ರಭಾವಿತವಾಗಿತ್ತು. ಇವರು ಮಾನಸಿಕ ಶಕ್ತಿ ಗಟ್ಟಿಗೊಳಿಸುವುದರ ಮೂಲಕ ಮೋಕ್ಷ ಪಡೆಯಬಹುದೆಂದು ನಂಬಿದ್ದರು. ಈ ಹೊಸ ಪಂಥವನ್ನು ದೈವಾಂಶಗಳು, ತೇರರು ಎಂದು ಕರೆಯಲ್ಪಡುತ್ತಿದ್ದರು. ಇವರು ಮುಖ್ಯ ಬೋಧನಾ ಕೇಂದ್ರ ವಿಕ್ರಮಶಿಲಾ ಬೀದಿ ಆಗಿದೆ. ಮುಖ್ಯ ಬೋಧನಾ ಕೇಂದ್ರ ವಿಕ್ರಮಶಿಲಾ ಬೀದಿ ಎಲ್ಲಿರೋದು ಗೊತ್ತಿಲ್ಲ. ಅದೇ ಬಿಹಾರದಲ್ಲಾನೆ ವಿಕ್ರಮಶಿಲಾ ಬೀದಿ ಇರೋದು. ಇವರ ಮುಖ್ಯ ಬೋಧನಾ ಕೇಂದ್ರ ಯಾವ್ದಂದ್ರೆ ವಿಕ್ರಮಶಿಲಾ ಬೀದಿ ಆಗಿದೆ. ಈ ಪಂಥವು ಸಿಕ್ಕಿಂ, ಟಿಬೆಟ್ ಮತ್ತು ಭೂತಾನ್ನಲ್ಲಿ ಪ್ರಸಿದ್ಧಿಯಾಯಿತು. ಪ್ರಸಿದ್ಧಿಯಾಗಿದ್ದು ವಜ್ರಯಾನ ಪಂಥ. ಮಹಾಯಾನ ಪಂಥ ಚೀನಾ, ಜಪಾನ್, ಆಫ್ಘಾನ್, ಮಧ್ಯ ಏಷ್ಯಾ ರಾಷ್ಟ್ರ ಆಗುತ್ತೆ. ಓಕೆ. ಈ ತ್ರಿರತ್ನಗಳು ಯಾವಂದ್ರೆ ಬುದ್ಧ, ಧಮ್ಮ, ಸಂಘ. ತ್ರಿರತ್ನಗಳಿಗೂ ಬುದ್ಧ, ಧಮ್ಮ, ಸಂಘ. ಅಲ್ಲಿ ಜೈನ ಧರ್ಮದ ತ್ರಿರತ್ನಗಳು ಯಾವ್ದಂದ್ರೆ ಒಳ್ಳೆಯ ನಡತೆ, ಒಳ್ಳೆಯ ನಂಬಿಕೆ, ಒಳ್ಳೆಯ ಜ್ಞಾನ. ಅಲ್ಲಿ ಜೈನ ಧರ್ಮದ ತ್ರಿರತ್ನಗಳು. ಇಲ್ಲಿ ಬೌದ್ಧ ಧರ್ಮದ ತ್ರಿರತ್ನಗಳು ಯಾವಂದ್ರೆ ಬುದ್ಧ, ಧಮ್ಮ, ಸಂಘ. ಇದು ಬೌದ್ಧ ಸಾಹಿತ್ಯ, ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್. ವಿನಯ ಪಿಟಕ, ಕತ್ತು ಉಪಾಲಿ. ವಿನಯ ಪಿಟಕ, ಕತ್ತು ಉಪಾಲಿ. ವಿನಯ ಪಿಟಕ, ಸುತ್ತ ಪಿಟಕ ಮೊದಲ ಬೌದ್ಧ ಮಹಾಸಭೆಗೆ ರಚನೆ ಮಾಡ್ತಾರೆ. ವಿನಯ ಪಿಟಕ ಉಪಾಲಿ, ಸುತ್ತ ಪಿಟಕದ ಕರ್ತೃ ಆನಂದ, ಅಭಿಧಮ ಪಿಟಕದ ಕರ್ತೃ ಸಾರಿಪುತ್ರ. ಇದು ವಿನಯ ಪಿಟಕದ ಬಗ್ಗೆ. ಇದರಲ್ಲಿ ಬುದ್ಧನು ಸೂಚಿಸಿದ ನೀತಿ ನಿಯಮಾವಳಿಗಳು, ಸಂಘದ ಅಭಿವೃದ್ಧಿಯ ವಿವರಣೆ ಇದೆ ಹಾಗೂ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಒಳಗೊಂಡಿದೆ. ವಿನಯ ಪಿಟಕದಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಒಳಗೊಂಡಿದೆ. ಸುತ್ತ ಪಿಟಕ ವಿವಿಧ ಸಂದರ್ಭಗಳಲ್ಲಿ ಬುದ್ಧನು ಬೋಧಿಸಿದ ಮುಖ್ಯ ತತ್ವಗಳು, ಸಾರಿಪುತ್ರ, ಆನಂದ, ಮುಗ್ಗಲ ಮತ್ತಿತರ ಹೇಳಿದ ಬೋಧನೆಗಳು. ಇಲ್ಲಿ ಬೌದ್ಧ ತತ್ವಗಳನ್ನು ಒಳಗೊಂಡಿದೆ. ಈಗ ಅಭಿಧಮ ಪಿಟಕ ಕರ್ತೃ ಸಾರಿಪುತ್ರ ಬುದ್ಧನ ಬೋಧನೆಗಳ ತತ್ವಜ್ಞಾನಗಳನ್ನು ಒಳಗೊಂಡಿದೆ. ಭೌತಿಕ ವ್ಯವಸ್ಥೆಯ ಸತ್ಯವನ್ನು ತಿಳಿದುಕೊಳ್ಳಲು ನೆರವಾಗುವ ಮನಸ್ಸು ಮತ್ತು ಮಾರ್ಗಗಳ ವಿವರಣೆಯನ್ನು ಒಳಗೊಂಡಿದೆ. ಅದೇ ಫಸ್ಟ್ ವಿನಯ ಪಿಟಕದಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಒಳಗೊಂಡಿದೆ. ಸುತ್ತ ಪಿಟಕದಲ್ಲಿ ಬೌದ್ಧ ತತ್ವ ಒಳಗೊಂಡಿದ್ರೆ, ಅಭಿಧಮ ಪಿಟಕದಲ್ಲಿ ಬುದ್ಧನ ಬೋಧನೆಗಳ ತತ್ವಜ್ಞಾನಗಳನ್ನು ಒಳಗೊಂಡಿದೆ. ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದನ್ನು ಕೂಡ ಕಾಂಡಕಗಳು ಇವು ಸನ್ಯಾಸಿಗಳ ಜೀವನ ವಿಧಾನವನ್ನು ಒಳಗೊಂಡಿವೆ. ಇದರಲ್ಲಿ ಮಹಾವಗ್ಗ ಮತ್ತು ಪುಲ್ಲವಗ್ಗ ಎಂಬ 2 ಮಾರ್ಗಗಳಿವೆ. ಇತರೆ ಕೃತಿಗಳೆಂದ್ರೆ ಮಿಲಿಂದ ಕನಹ, ದೀಪವಂಶ ಮತ್ತು ಮಹಾವಂಶಗಳು. ಬುದ್ಧನ ಜೀವನದ 5 ಮಹಾನ್ ಘಟನೆಗಳು ಮತ್ತು ಚಿಹ್ನೆಗಳು. ಅವನ ಜೀವನದ 5 ಮಹಾನ್ ಘಟನೆಗಳಾವು ಮತ್ತೆ ಆ ಘಟನೆಗೂ ಒಂದೊಂದು ಚಿಹ್ನೆಗಳಿವೆ. ಆ ಚಿಹ್ನೆ ಮತ್ತೆ ಜೀವನ 2 ಇದೆ. ಇಲ್ಲಿ ಜನನಕ್ಕೆ ಚಿಹ್ನೆ ಹಾಗಂದ್ರೆ ಕಮಲ ಮತ್ತು ಹೆತ್ತು. ಜನನದ
ಚಿಹ್ನೆ ಯಾವುದು ಅಂದ್ರೆ ಕಮಲ ಮತ್ತು ಎತ್ತು. ಅಲ್ಲಿ ಜೈನ ಧರ್ಮದಲ್ಲಿ ಎತ್ತು ಯಾರ ಚಿಹ್ನೆಯಾಗಿರುತ್ತೆ ಅಂದ್ರೆ ಋಷಭನಾಥ. ಅದೇ ಋಷಭನಾಥಂದು ಚಿಹ್ನೆ ಜೈನ ಧರ್ಮದಲ್ಲಿ ಎತ್ತು. ಇಲ್ಲಿ ಬುದ್ಧನ ಜನನದ ಚಿಹ್ನೆ ಯಾವ್ದಂದ್ರೆ ಕಮಲ ಮತ್ತು ಎತ್ತು. ಇಂಪಾರ್ಟೆಂಟ್, ಅದಕ್ಕೆ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಆಗಿರೋದಂದ್ರೆ ಬುದ್ಧನ ಜನನದ ಚಿಹ್ನೆ ಕಮಲ ಮತ್ತು ಎತ್ತು. ಮಹಾಭಿ ನಿಷ್ಕ್ರಮಣ ಕುದುರೆ ಚಿಹ್ನೆ. ನಿರ್ವಾಣ ಒಂದು ಜಾಗ ಬೌದ್ಧ ವೃಕ್ಷ ಚಿಹ್ನೆ. ಧರ್ಮಚಕ್ರ ಪರಿವರ್ತನ ಧರ್ಮಚಕ್ರ ಚಿಹ್ನೆ. ಪರಿನಿರ್ವಾಣ ಸ್ತೂಪ ಚಿಹ್ನೆ. ಪರಿನಿರ್ವಾಣ ಸ್ತೂಪ ಚಿಹ್ನೆ. ಜನನ ಕಮಲ ಮತ್ತು ಎತ್ತು. ಮಹಾಭಿನಿಷ್ಕ್ರಮಣ ಕುದುರೆ ಚಿಹ್ನೆ. ನಿರ್ವಾಣ ಬೌದ್ಧ ವೃಕ್ಷ ಚಿಹ್ನೆ. ಧರ್ಮಚಕ್ರ ಪರಿವರ್ತನ ಧರ್ಮಚಕ್ರ ಚಿಹ್ನೆ. ಪರಿನಿರ್ವಾಣ ಸ್ತೂಪ ಚಿಹ್ನೆ. ಈಗ ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು ಏನು ಅಂತ. ಗುಪ್ತ ದೊರೆಗಳು ವೈದಿಕ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ವೈದಿಕ ಧರ್ಮವು ಬುದ್ಧನನ್ನು ವಿಷ್ಣುವಿನ ಅವತಾರ ಎಂದು ಪ್ರಚಾರ ಪಡಿಸಿತು. ಬೌದ್ಧ ಧರ್ಮವು ವೈದಿಕ ಧರ್ಮದ ಒಂದು ಭಾಗವಾಯಿತು. ಊನರ ದೊರೆಯಾದ ಮಿಹಿರಗುರನು ಸಾವಿರಾರು ಬೌದ್ಧ ಸನ್ಯಾಸಿಗಳನ್ನು ಕಗ್ಗೊಲೆ ಮಾಡಿದನು ಮತ್ತು ಬೌದ್ಧ ವಿಹಾರಗಳನ್ನು ಹಾಳೆಗೆಡವಿದನು. ಇಂಪಾರ್ಟೆಂಟ್. ಅದೇ ಬೌದ್ಧ ಸನ್ಯಾಸಿಗಳನ್ನ ಸಾಯಿಸ್ತಾನೆ ಯಾವುದು ಅಂದ್ರೆ ಮಿಹಿರಗುರನು ಬೌದ್ಧ ಸನ್ಯಾಸಿಗಳನ್ನು ಕಗ್ಗೊಲೆ ಮಾಡ್ತಾನೆ ಮತ್ತು ಬೌದ್ಧ ವಿಹಾರಗಳನ್ನು ಹಾಳುಗೆಡುತ್ತಾನೆ. ಟರ್ಕಿಯನ್ನರು ಆಕ್ರಮಣ ಮಾಡ್ತಾರೆ. ಬಿಹಾರದಲ್ಲಿದ್ದ ಬೌದ್ಧ ವೃಕ್ಷವನ್ನು ಗೌರ ದೇಶದ ದೊರೆ ಶಶಾಂಕರು ನಾಶಗೊಳ್ಳುತ್ತಾನೆ. ಇದು ಇಂಪಾರ್ಟೆಂಟ್. ಆದ್ರೆ ಬೌದ್ಧ ವೃಕ್ಷದ ಫಸ್ಟ್ ನಾಶಗೊಳಿಸೋರು ಇವರು ಹುಡುಗಿ ಬರ್ತಾರೆ. ಯಾರು? ಕಿಸ್ಸಾರಿಗೆ. ಅಶೋಕನ ರಾಣಿ ಇರ್ತಾಳೆ ಲಾಸ್ಟ್ ನೋಡು, ಅವಳು ಕಿಸ್ಸಾರಿಗೆ ಫಸ್ಟ್ ಬೋಧಿ ವೃಕ್ಷನ ಕಡಿತಾಳೆ. ನೆಕ್ಸ್ಟ್ ಪೂರ್ಣವಾಗಿ ನಾಶ ಮಾಡೋಣ ಯಾರಂದ್ರೆ ಶಶಾಂಕ ಪೂರ್ಣವಾಗಿ ನಾಶ ಮಾಡ್ತಾನೆ. ಬಟ್ ಅದು ಬೋಧಿ ವೃಕ್ಷ ಫಸ್ಟ್ ಕಡ್ಬಿಟ್ಟು ಅಶೋಕನ ಹೆಂಡತಿ ಮೂರನೇ ರಾಣಿಯವಳು, ಅವಳ ಹೆಸರು ಕಿಸ್ಸಾರಿಗೆ. ಒಟ್ಟಿಗೆ ಅವಳು ಫಸ್ಟ್ ನಾಶ ಮಾಡ್ತಾಳೆ. ಪೂರ್ಣವಾಗಿ ನಾಶ ಮಾಡೋದು ಬೋಧಿ ವೃಕ್ಷನ ಯಾರಂದ್ರೆ ಶಶಾಂಕ. ಸರಿ, ಈಗ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಕಂಪ್ಯಾರಿಸನ್ ಡಿಫರೆನ್ಸ್ ಏನಂದ್ರೆ, ಜೈನ ಧರ್ಮ ಅಹಿಂಸೆಗೆ ಹೆಚ್ಚಿನ ಮಹತ್ವ ನೀಡಿದ್ರೆ ಬೌದ್ಧ ಧರ್ಮ ಅಹಿಂಸೆಗೆ ಹೆಚ್ಚು ಮಹತ್ವ ನೀಡಲಿಲ್ಲ. ಜೈನ ಧರ್ಮದಲ್ಲಿ ಜೈನ ತೀರ್ಥಂಕರ ಪೂಜೆ ಮಾಡಿದ್ರೆ ಬೌದ್ಧ ಧರ್ಮದಲ್ಲಿ ಬೋಧಿಸತ್ವ ಪೂಜೆ ಮಾಡ್ತಾರೆ. ಜೈನ ಧರ್ಮದಲ್ಲಿ ಆತ್ಮದಲ್ಲಿ ನಂಬಿಕೆ ಇಟ್ಟಿದ್ರೆ ಬೌದ್ಧ ಧರ್ಮದವರು ಆತ್ಮವನ್ನು ನಂಬುವುದಿಲ್ಲ. ಅವರು ಜೈನ ಧರ್ಮ ಮುಕ್ತಿ ಮರಣದ ನಂತರ ಸಿಗುತ್ತದೆ ಅಂತ ನಮಗೆ ಗೊತ್ತಿರುತ್ತಾರೆ. ಬೌದ್ಧ ಧರ್ಮದಲ್ಲಿ ಮುಕ್ತಿ ಮರಣಕ್ಕೆ ಮುನ್ನವೇ ಸಿಗುತ್ತದೆ ಅಂತ ಹೇಳ್ತಾರೆ. ಜೈನ ಧರ್ಮ ದೇಹ ನಗ್ನತೆಯಲ್ಲಿ ನಂಬಿಕೆ ಇದೆ. ಬೌದ್ಧ ಧರ್ಮದಲ್ಲಿ ದೇಹ ನಗ್ನತೆಯಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ದೇಹ ನಗ್ನತೆಗೆ ಎಕ್ಸಾಂಪಲ್ ಅಂತಂದ್ರೆ ಜೈನ ಧರ್ಮಕ್ಕೆ ಶ್ರವಣ ಬೆಳಗೊಳ. ಜೈನ ಧರ್ಮದಲ್ಲಿ ದೇಹದಂಡನೆಗೆ ಮಹತ್ವವಿದೆ. ಬೌದ್ಧ ಧರ್ಮದಲ್ಲಿ ದೇಹದಂಡನೆಗೆ ಮಹತ್ವವಿಲ್ಲ. ಜೈನ ಧರ್ಮ ಭಾರತದಲ್ಲಿ ಮಾತ್ರ ಜನಪ್ರಿಯವಾಗುತ್ತೆ. ಭಾರತದಲ್ಲಿ ಮಾತ್ರ ಜನಪ್ರಿಯಗೊಳ್ಳೋದು ಜೈನ ಧರ್ಮ. ಬೌದ್ಧ ಧರ್ಮ ಹೊರ ದೇಶಗಳಲ್ಲೂ ಕೂಡ ಜನಪ್ರಿಯವಾಗುತ್ತೆ. ಜೈನ ಧರ್ಮ ಹಿಂದೂ ಧರ್ಮದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಬೌದ್ಧ ಧರ್ಮ ಹಿಂದೂ ಧರ್ಮದಿಂದ ಸ್ವಲ್ಪ ಪ್ರತ್ಯೇಕಗೊಂಡಿದೆ. ಓಕೆ, ಇಷ್ಟು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳಿಗೆ ಫಿನಿಶ್ ಆಯ್ತು. ಈಗ ಪೂರ್ವ ಮೌರ್ಯರ ಕಾಲ ಅಂದ್ರೆ ಮೌರ್ಯರು ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಸಂಸ್ಥಾನಗಳ ಬಗ್ಗೆ ಹೇಳ್ತಾರೆ. ಇವಾಗ ಪೂರ್ವ ಮೌರ್ಯರ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದ ಇತಿಹಾಸದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿ ವೈದಿಕ ಧರ್ಮದ ವಿರುದ್ಧ ಪ್ರತಿಭಟಿಸಿ ಜೈನ ಮತ್ತು ಬೌದ್ಧ ಧರ್ಮಗಳು ಉದಯವಾದವು. ಜೊತೆಗೆ ಜನಸಂಖ್ಯೆ ಏರಿಕೆ, ನಗರೀಕರಣ, ಕೃಷಿಯ ವಿಸ್ತರಣೆ, ನಾಣ್ಯ ಚಲಾವಣೆ, ಸೈನಿಕ ಬಲ ಹಾಗೂ ಕಬ್ಬಿಣದ ಬಳಕೆ ವ್ಯಾಪಕವಾಗಿ ರಾಜಪ್ರಭುತ್ವದ ಹುಟ್ಟಿಗೆ ಕಾರಣವಾದವು. ಅದರಲ್ಲಿ ಮಹಾಜನಪದಗಳು ಫಸ್ಟ್. ಮಹಾಜನಪದಗಳು ಪೂರ್ವ 657ರಿಂದ 335 ಬರ್ತಾರೆ. 657ರಿಂದ 335 ಬರ್ತಾರೆ. ಈಗ ಮಹಾಜನಪದಗಳು ಗಂಗಾ ನದಿ ಬಯಲಿನಲ್ಲಿ ಕೇಂದ್ರೀಕೃತವಾಗಿದ್ದವು. ಇವುಗಳಿದ್ದರ ಬಗ್ಗೆ ಬೌದ್ಧ ಮತ್ತು ಜೈನ ಕೃತಿಗಳಲ್ಲಿ ಉಲ್ಲೇಖಗಳಿರುವುದು ಕಂಡು ಬರುತ್ತದೆ. ಮಹಾಜನಪದಗಳಲ್ಲಿ ರಾಜತ್ವದ ಲಕ್ಷಣಗಳು ಪ್ರಬಲವಾಗಿದ್ದವು. ಬೌದ್ಧ ಧರ್ಮದ ಅಂಗುತ್ತರ ನಿಕಾಯವು ಪೂರ್ವ ಮೌರ್ಯರ ಕಾಲದಲ್ಲಿ 16 ಮಹಾಜನಪದಗಳ ಬಗ್ಗೆ ಮಾಹಿತಿ ನೀಡುತ್ತದೆ.
ಬುದ್ಧನ ಸಮಕಾಲೀನ ಮಹಾಜನಪದಗಳ ಸಂಖ್ಯೆ ಎಷ್ಟು ಅಂದ್ರೆ 16. ಇಂಪಾರ್ಟೆಂಟ್. ಬುದ್ಧನ ಮಹಾಜನಪದಗಳ ಸಂಖ್ಯೆ ಎಷ್ಟಿರ್ತಾರೆ ಅಂದ್ರೆ 16. ಬುದ್ಧನ ಸಮಕಾಲೀನ ಮಹಾಜನಪದಗಳು ಸಂಖ್ಯೆ 16. ಕಾಶಿ, ಫಸ್ಟ್ ಕಾಶಿ, ರಾಜಧಾನಿ ವಾರಣಾಸಿ ಅಥವಾ ಬನಾರಸ್. ಇದು 16 ಮಹಾಜನಪದಗಳಲ್ಲಿ ಮೊದಲು ಪ್ರವರ್ಧಮಾನಕ್ಕೆ ಬಂದಿತು. ಕಾಶಿ ಬಂದಿದ್ದು ಫಸ್ಟ್. ನಂತರದಲ್ಲಿ ಕಾಶಿ ರಾಜ್ಯವು ಕೋಸಲದಲ್ಲಿ ವಿಲೀನವಾಯಿತು. ಇದು ಕೇಳ್ತಾರೆ, ಇದನ್ನು ಕೂಡ ಕೇಳ್ತಾರೆ. ಅದಕ್ಕೆ ಸಮೀಪ ಕೊಟ್ಟರೆ ಕೋಸಲ, ರಾಜಧಾನಿ ಅಯೋಧ್ಯೆ, ನಂತರ ಶ್ರಾವಸ್ತಿ. ಕೇಶಪುತ್ರ ಮತ್ತು ಕಪಿಲವಸ್ತು ಪ್ರದೇಶವನ್ನು ಒಳಗೊಂಡಿತ್ತು. ಅಜಾತಶತ್ರು ಕೋಸಲವನ್ನು ಮಗಧಕ್ಕೆ ಸೇರಿಸಿಕೊಂಡರು. ಅಜಾತಶತ್ರು ಕೋಸಲವನ್ನು ಮಗಧಕ್ಕೆ ಸೇರಿಸಿಕೊಂಡರೆ ಕಾಶಿ ರಾಜ್ಯ ಕೋಸಲದಲ್ಲಿ ವಿಲೀನಗೊಳ್ಳುತ್ತೆ. ಅದೇ ಅಜಾತಶತ್ರು ಕೋಸಲವನ್ನು ಮಗಧಕ್ಕೆ, ಅಲ್ಲಿ ಕಾಶಿ ಕೋಸಲದ ವಿಲೀನ ಆದ್ರೆ ಕೋಸಲ ಮಗಧದಲ್ಲಿ ಸೇರ್ಕೊಳ್ಳುತ್ತೆ. ಅದು ನ್ಯಾಸರು. ಅಂಗ, ರಾಜಧಾನಿ ಚಂಪಾ. ಅಂಗ ರಾಜ್ಯವು ಮಗಧದ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ರಾಜಮಹಲ್ ಪರ್ವತ ಪ್ರದೇಶದಲ್ಲಿ ನೆಲೆಗೊಂಡಿತ್ತು. ಮಗಧ, ರಾಜಧಾನಿ ರಾಜಗೃಹ. ಮಗಧವನ್ನು ಆಳಿದ ಮೊದಲ ಮನೆತನ ಹರಿಹಂಕ ಮನೆತನ. ಮಗಧವನ್ನು ಆಳಿದ ಮೊದಲ ಮನೆತನ ಅಂದ್ರೆ ಹರಿಹಂಕ ಮನೆತನ. ಮಗಧ ಹೇಗಾಗುತ್ತೆ ಅಂದ್ರೆ ಅಲ್ಲಿ ಫಸ್ಟ್ ಕಾಶಿನ ಕೋಸಲ ಸೇರಿಸ್ತಾರೆ, ಕೋಸಲನ ಮಗಧ ಸೇರಿಸ್ತಾರೆ. ಮಗಧವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಹರಿಹಂಕ ಮನೆತನ. ರಾಜ್ಯದಲ್ಲಿ ರಾಜಗೃಹವಾಗಿರುತ್ತೆ. ರುಜ್ಜಿ ಅಥವಾ ಹೊಜ್ಜಿ, ರಾಜಧಾನಿ ವೈಶಾಲಿ. ಲಿಚ್ಛವಿ, ವಿದೇಹ, ಜ್ಞಾತ್ರಿಕ ಮತ್ತು ವಜ್ಜಿ ಮುಂತಾದ 8 ಬುಡಕಟ್ಟುಗಳು ಸೇರಿ ಒಗ್ಗೂಡಿದ ರಾಜ್ಯವಾಗಿತ್ತು ರುಜ್ಜಿ ಅಥವಾ ಹೊಜ್ಜಿ. ಮಲ್ಲ ಅಥವಾ ಮಾಳವ, ರಾಜಧಾನಿ ಕುಶಿನಾರ. ಇದರಲ್ಲಿ 2 ವಿಭಾಗಗಳು. ಒಂದು ಭಾಗದ ರಾಜಧಾನಿ ಪವ, ಮತ್ತೊಂದು ಭಾಗದ ರಾಜಧಾನಿ ಕುಶಿನಾರ. ಮಲ್ಲ ಅಥವಾ ಮಾಲ್ವದಲ್ಲಿ 2 ವಿಭಾಗಗಳಾಗ್ತದೆ. ಒಂದು ಭಾಗದ ರಾಜಧಾನಿ ಪವ, ಮತ್ತೊಂದು ಭಾಗದ ರಾಜಧಾನಿ ಕುಶಿನಾರ. ಓಕೆ. ಅಲೆಕ್ಸಾಂಡರನು ಭಾರತದ ಮೇಲೆ ದಾಳಿ ಮಾಡಿದಾಗ ಮಲ್ಲ ಗಣರಾಜ್ಯವಾಯಿತು. ಚೇದಿ, ರಾಜಧಾನಿ ಸೂಕ್ತಿಮತಿ. ಋಗ್ವೇದದಲ್ಲಿ ಚೇದಿ ಎಂಬ ನಿವಾಸಿಗಳ ಹೆಸರು ಕಂಡು ಬಂದಿದೆ. ಈ ರಾಜ್ಯವು ಯಮುನಾ ಮತ್ತು ನರ್ಮದಾ ನದಿಗಳ ಮಧ್ಯಭಾಗದಲ್ಲಿತ್ತು. ಆರವೇಲನ ಆತಿಗುಂಪ ಶಾಸನದ ಪ್ರಕಾರ ಕಳಿಂಗ ರಾಜ್ಯ ಸ್ಥಾಪನೆ ಮಾಡಿದ ಚೇದಿಗಳ ಒಂದು ಪಂಗಡ ಬಹು ಪ್ರಾಚೀನವಾದುದೆಂದಿದೆ. ವತ್ಸ ಅಥವಾ ಮಂಸ, ರಾಜಧಾನಿ ಕೋಸಾಂಬಿ. ಇದು ಗಂಗಾ ನದಿಯ ದಕ್ಷಿಣಕ್ಕೆ ಇಂದಿನ ಅಲಹಾಬಾದ್ ಪ್ರಾಂತ್ಯದಲ್ಲಿತ್ತು. ಕುರು, ರಾಜಧಾನಿ ಇಂದ್ರಪ್ರಸ್ಥ ಅಥವಾ ಹಸ್ತಿನಾಪುರ. ಪಾಳಿ ಗ್ರಂಥದ ಪ್ರಕಾರ ಕುರು ರಾಜ್ಯದ ರಾಜರು ಯುಧಿಷ್ಠರ ಗುಂಪಿಗೆ ಸೇರಿದವರು. ಇಂಪಾರ್ಟೆಂಟ್. ಕುರು ರಾಜ್ಯದ ರಾಜರು ಯುಧಿಷ್ಠರ ಗುಂಪಿಗೆ ಸೇರಿದ್ದಾರೆ. ಯುಧಿಷ್ಠ ಇವರು ಧರ್ಮರಾಯನ ಯುಧಿಷ್ಠರು ಅಂತ ಕರೀತಾರಲ್ಲ. ಸರಿ. ಪಾಂಚಾಲ, ರಾಜಧಾನಿ ಕಾಂಪಿಲ್ಯ. ಪಾಂಚಾಲ ರಾಜ್ಯವು ಸುಂಜಯರು ಮತ್ತು ಕುರುಹಾಸ ಎಂಬ ಋಗ್ವೇದ ಕಾಲದ ಕೆವಿಸ್ ಎಂಬ ಜನಾಂಗಕ್ಕೆ ಸೇರಿದವರಿಂದ ರಚಿತವಾಗಿತ್ತು. ಪಾಂಚಾಲ ಎಂಬ ಜನಾಂಗ ಕೆವಿಸ್ ಎಂಬ ಜನಾಂಗಕ್ಕೆ ಸೇರಿದವರಿಂದ ರಚಿತವಾಗಿತ್ತು. ಮತ್ಸ್ಯ, ರಾಜಧಾನಿ ವಿರಾಟ ನಗರ. ಚಂಬಲ್ ಮತ್ತು ಸರಸ್ವತಿ ನದಿಗಳ ಪ್ರದೇಶಗಳಲ್ಲಿ ವ್ಯಾಪಿಸಿತ್ತು. ಶೂರ್ಸೇನ, ರಾಜಧಾನಿ ಮಥುರಾ. ಇಲ್ಲಿನ ಅರಸನಾದ ಆವಂತಿ ಪುತ್ರನು ಬುದ್ಧನ ಶಿಷ್ಯನಾಗಿದ್ದನು. ಈ ರಾಜ್ಯವನ್ನು ಜಾದು ಅಥವಾ ಜಾದವರು ಆಳ್ವಿಕೆ ಮಾಡಿದರು. ಆಸ್ಮಾಕ, ರಾಜಧಾನಿ ಕೋತಾಲಿ ಅಥವಾ ಪಾಟ್ನಾ. ಪಾಲಿ ಪುರಾಣದಲ್ಲಿ ಆಸ್ಮಾಕದ ರಾಜರನ್ನು ಈಕ್ಷ್ವಾಕು ವಂಶದವರೆಂದಿದೆ. ಆವಂತಿ, ರಾಜಧಾನಿ ಉಜ್ಜಯಿನಿ. ರಜ್ಯೋತ್ತರ ಪ್ರಮುಖ ದೊರೆ ಪ್ರದ್ಯೋತ ಮಹಾಸೇನ. ಇವನಿಗೂ ಹಾಗೂ ವತ್ಸ್ಯ ರಾಜ್ಯದ ಉದಯನ ನಡುವಿನ ಯುದ್ಧಗಳು ಪ್ರಖ್ಯಾತವಾಗಿವೆ. ಉತ್ತರ ಭಾಗಕ್ಕೆ ಉಜ್ಜಯಿನಿ, ದಕ್ಷಿಣಕ್ಕೆ ಮಹಾಶ್ವತಿ ರಾಜಧಾನಿಗಳಾಗಿದ್ದವು. ಈ ರಾಜ್ಯದ ಕೊನೆಯ ದೊರೆ ಅಂದ್ರೆ ನಂದಿವರ್ಧನ. ಗಾಂಧಾರ, ರಾಜಧಾನಿ ತಕ್ಷಶಿಲೆ. ಕುಪ್ಪಸತಿ ಎಂಬುವನು ಇಲ್ಲಿ ಆಳುತ್ತಿದ್ದನು. ಗಾಂಧಾರವನ್ನು ಪಶ್ಚಿಮದ ದೊರೆ ಡೇರಿಯಸ್ಸನ್ನು ಆಳುತ್ತಿದ್ದನು. ಕಾಂಬೋಜ ಅಥವಾ ರಾಜಧಾನಿ ರಾಜ್ಪುರ್. ಇದು ವಾಯುವ್ಯ ಭಾರತವನ್ನು ಒಳಗೊಂಡಿತ್ತು. ಇದ್ರಲ್ಲಿ ಯಾವ ಕ್ವಶನ್ ಕೇಳಿದರೆ ಅಂದ್ರೆ ಮಗಧವನ್ನು ಕೇಳಿದರೆ ರಾಜದುರ್ಗದ ಬಗ್ಗೆ, ಮತ್ತೆ ಅಂಗವನ್ನು ಕೇಳಿದ್ರೆ ಕೋಸಲವನ್ನು ಕೇಳಿದ್ರೆ ಕಾಶಿ ಬಗ್ಗೆ ಕೇಳಿದ್ರೆ ಇಷ್ಟು ಕ್ವಶನ್ ಕೇಳೋದು. ಗಾಂಧಾರದ ಬಗ್ಗೆ ಒಂದು ಇಷ್ಟು ಈ ಮಹಾಜನಗಳ ಪದಗಳ ಬಗ್ಗೆ ಕ್ವಶನ್ ಕೇಳಿರೋದು. ಈಗ ಗಣರಾಜ್ಯಗಳು ಕ್ರಿಸ್ತಪೂರ್ವ 650 ರಿಂದ 325 ಬರ್ತಾರೆ. ರಿಪಬ್ಲಿಕ್ಸ್.
ಗಣರಾಜ್ಯಗಳು ಉತ್ತರ ಭಾರತದ ಅಂಚಿನಲ್ಲಿ ನೆಲೆಸಿದ್ದವು. ಇವು ಮಹಾಜನ ಪದಗಳಿಗಿಂತ ಪ್ರಾಚೀನವಾದವು. ಬೌದ್ಧ ಸಾಹಿತ್ಯದಲ್ಲಿ 10 ಗಣರಾಜ್ಯಗಳು ಕಂಡುಬರುತ್ತವೆ. ಅವೆಂದರೆ ಕಪಿಲವಸ್ತು ಶಾಕ್ಯರು, ಕಥಘಟ್ಟ ಕಳಮಾರರು, ಮಿಥಿಲದ ವಿದೇಹರು, ವೈಶಾಲಿ ನಾಯರು ಅಥವಾ ಜ್ಞಾತ್ರಿಕರು, ಪವದ ಮಲ್ಲರು, ಅಲ್ಲಕಪ್ಪ ಗುಲ್ಲಿಹರು, ಸಮಸುಮ ಬೆಟ್ಟ ಬಗ್ಗರು, ವೈಶಾಲಿ ಲಿಚ್ಚವಿಗಳು, ಪಿಪ್ಪಲಿವನ ಮೌರ್ಯರು, ಕುಶಿನಾರ ಮಲ್ಲರು. ಈಗ ಕಪಿಲವಸ್ತು ಶಾಕ್ಯರ ಬಗ್ಗೆ. ಇದೇ ಗಣರಾಜ್ಯದಲ್ಲಿ ಬುದ್ಧನು ಜನಿಸಿದರು. ಅದೇ ಕಪಿಲವಸ್ತು ಆದ್ದರಿಂದ ಬುದ್ಧ ಮುನಿಯನ್ನು ಶಾಕ್ಯ ಮುನಿ ಎಂದು ಕರೆಯುತ್ತಿದ್ದರು. ಬುದ್ಧ ಮುನಿಯನ್ನು ಶಾಕ್ಯ ಮುನಿ ಅಂತ ಕರೀತಾರೆ. ರಾಜಧಾನಿ ಕಪಿಲವಸ್ತು. ಗಣರಾಜ್ಯದ ಸರ್ವರೂ ಸೇರುತ್ತಿದ್ದ ಜಾಗವನ್ನು ಅಥವಾ ಸಭಾಂಗಣವನ್ನು ಸಂತಗಾರ ಎಂದು ಕರೆಯುತ್ತಿದ್ದರು. ಈಗ ವೈಶಾಲ್ಯ ನಿಶ್ಚದಿಗಳು, ಇವರು ಬೌದ್ಧ ಅನುಯಾಯಿಗಳು. ಬುದ್ಧನನ್ನು ಗೌರವಿಸಲು ಹೆಸರಾಂತ ಕುಟೋಬ ಶಾಲವನ್ನು ನಿರ್ಮಿಸಿದರು. ಬುದ್ಧನನ್ನು ಗೌರವಿಸಲು ಹೆಸರಾಂತ ಕುಟೋಬ ಶಾಲವನ್ನು ನಿರ್ಮಿಸಿದರು. ಈಗ ವಿದೇಶಿಯರ ದಾಳಿಗಳ ಬಗ್ಗೆ. ಫಾರಿನ್ ಇನ್ವೇಷನ್. ಭಾರತದಲ್ಲಿ ದಾಳಿಸಿದ ಪ್ರಥಮ ವಿದೇಶಿಯರೆಂದರೆ ಪರ್ಷಿಯನ್ನರು. ಇಂಪಾರ್ಟೆಂಟ್. ಭಾರತದಲ್ಲಿ ಪ್ರಥಮ ದಾಳಿ ಮಾಡೋದು ಪರ್ಷಿಯನ್ನರು ಭಾರತದ ಮೇಲೆ ಪ್ರಥಮ ದಾಳಿ ಮಾಡ್ತಾರೆ. ಪರ್ಷಿಯನ್ನರು. ನಂತರ ಮ್ಯಾಸಿಡೋನಿಯನ್ನರು, ಬ್ಯಾಕ್ಟ್ರಿಯನ್ನರು, ಪಾರ್ಥಿಯನ್ನರು ಅಥವಾ ಪಹಲವರು, ಕುಶಾನರು ದಾಳಿ ಮಾಡಿದರು. ಈಗ ಸೈರಸ್ ಕ್ರಿಸ್ತಪೂರ್ವ 558 530 ಬರ್ತಾರೆ. ಸೈರಸ್ ಅನ್ನು ಮೊದಲು ದೊಡ್ಡೇಶಿಯರ ಮೂಲಕ ಭಾರತದ ಮೇಲೆ ದಾಳಿ ಮಾಡಿ ಇಂಡೋ ಪರ್ಷಿಯನ್ ಭಾಗಗಳನ್ನು ಆಕ್ರಮಿಸಿದರು. ಇವರು ಪಶ್ಚಿಮ ಭಾಗಗಳನ್ನು ಒಂದುಗೂಡಿಸಿ ಅಕ್ಕಿನೀಯ ಚಕ್ರಾಧಿಪತ್ಯ ಸ್ಥಾಪಿಸಿದನು. ಈಗ ಡೇರಿಯಸ್ ಕ್ರಿಸ್ತಪೂರ್ವ 552 486. ಸೈರಸ್ನ ಉತ್ತರಾಧಿಕಾರಿಗಳಲ್ಲೇ ಅತ್ಯಂತ ಪ್ರಮುಖನಾದವನು ಡೇರಿಯಸ್. ಇವನು ದಾರ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದ್ದನು. ಇಂಪಾರ್ಟೆಂಟ್. ದಾರ ಎಂಬ ಹೆಸರಿಂದ ಕರೆಯಲ್ಪಟ್ಟನು ಡೇರಿಯಸ್. ಅಕ್ಕಿನೀಯ ಚಕ್ರಾಧಿಪತ್ಯ ಸ್ಥಾಪನೆ ಮಾಡಿದವನು ಸೈರಸ್. ಡೇರಿಯಸ್ ಸಾಧನೆಗಳನ್ನು ಇವನ ಬೆಹಿಸ್ತಾನ್ ಮತ್ತು ಪರ್ಸೆಪೊಲಿಸ್ ಮತ್ತು ನಕ್ಸಹೈರುಸ್ತು ಶಾಸನಗಳಿಂದ ತಿಳಿಯಬಹುದು. ಸಿಂಧೂ ಭಾಗವು ಡೇರಿಯಸ್ ಕಾಲದಲ್ಲಿ 20ನೇ ಪ್ರಾಂತ್ಯವಾಗಿತ್ತು. ಜರಕ್ಸಸ್ ಕ್ರಿಸ್ತಪೂರ್ವ 86 465 ಬರ್ತಾನೆ. ಜರಕ್ಸಸ್ ಇವನು 1ನೇ ಡೇರಿಯಸ್ ಮಗ. ಇವನ ಸೈನ್ಯದಲ್ಲಿ ಬಹುಸಂಖ್ಯಾತ ಸೈನಿಕರು ಭಾರತೀಯರಾಗಿದ್ದರು. ಈ ಸೈನಿಕರನ್ನು ಗಾಂಗೇರಿಯನ್ನರು ಅಂತ ಕರೀತಿದ್ರು. ಅದೇ ಜರಕ್ಸಸ್ನ ಕಾಲದಲ್ಲಿ ಬಹುಸಂಖ್ಯಾತ ಸೈನಿಕರು ಭಾರತೀಯರಾಗಿರ್ತಾರೆ. ಅದಕ್ಕೆ ಅವನ್ನ ಗಾಂಧಾರಿಯನ್ನರು ಅಂತ ಕರೀತಾರೆ. ಜರಕ್ಸಸ್ನ ಕಾಲದಲ್ಲಿ ಸೈನಿಕರನ್ನು ಗಾಂಧಾರಿಯನ್ನರೆಂದು ಕರೆಯುತ್ತಿದ್ದರು. ಇಂಪಾರ್ಟೆಂಟ್. ಯಾಕಂದ್ರೆ ಕ್ವಶನ್ ಕೇಳಿದ್ದಾರೆ. ಭಾರತೀಯ ಸೈನಿಕರು ಪರ್ಷಿಯದ ದಂಡನಾಯಕ ಮಾರ್ಡೋ ನ್ಯೂಸ್ನ ನೇತೃತ್ವದಲ್ಲಿ ಬೊಹಿಷಿಯನ್ ಯುದ್ಧದಲ್ಲಿ ಭಾಗವಹಿಸಿದರು. ಇವನ ಕಾಲದಲ್ಲಿ 1ನೇ ಡೈವಸ್ ರಾಜನ ದೇವಾಲಯಗಳ ಕಳಹಳಿಯು ಇಲ್ಲವಾಯಿತು. ಪರ್ಷಿಯನ್ನರು ಭಾರತದ ಪ್ರದೇಶಗಳ ಮೇಲಿನ ಆಳ್ವಿಕೆಯು ಕ್ರಿಸ್ತಪೂರ್ವ 330ರವರೆಗೆ ಮುಂದುವರಿಯಿತು. 3ನೇ ಡೇರಿಯಸ್ಸನು ಭಾರತೀಯ ಸೈನಿಕರನ್ನು ಅಲೆಕ್ಸಾಂಡರ್ ವಿರುದ್ಧ ಹೋರಾಡಲು ಕಳುಹಿಸಿದ್ದರು. 3ನೇ ಡೇರಿಯಸ್ ಭಾರತೀಯ ಸೈನಿಕರನ್ನು ಅಲೆಕ್ಸಾಂಡರ್ ವಿರುದ್ಧ ಹೋರಾಡಲು 3ನೇ ಡೇರಿಯಸ್ ಕಳಿಸೋದು. ಇಂಪಾರ್ಟೆಂಟ್. 3ನೇ ಯಾರು ಅಲೆಕ್ಸಾಂಡರ್ ವಿರುದ್ಧ ಹೋರಾಟ ಕಳಿಸ್ತಾರೆ ಅಂದ್ರೆ 3ನೇ ಡೇರಿಯಸ್ ಭಾರತೀಯ ಸೈನಿಕರನ್ನ ಕಳಿಸ್ತಾರೆ ಅಲೆಕ್ಸಾಂಡರ್ ವಿರುದ್ಧ ಹೋರಾಡಲು. ಭಾರತದ ಮೇಲೆ ಪರ್ಷಿಯನ್ನರ ಪ್ರಭಾವಗಳು. ಇವರೆಲ್ಲ ಬರೋರು ಯಾರು ಅಂದ್ರೆ ಪರ್ಷಿಯನ್ ವ್ಯಕ್ತಿಗಳು. ಇವರೆಲ್ಲ ಸೈರಸ್, ಡೇರಿಯಸ್, ಜರಕ್ಸಸ್, 3ನೇ ಡೇರಿಯಸ್ ಇವರೆಲ್ಲ ಬರೋದು ಪರ್ಷಿಯನ್ನರು. ಭಾರತದ ಮೇಲೆ ಪರ್ಷಿಯನ್ನರ ಪ್ರಭಾವಗಳಂದ್ರೆ ಭಾರತದ ವಾಯುವ್ಯ ಭಾಗವು ದಾಳಿ ಮಾಡಲು ಎದುರಾಯಿತು. ಮುಂದೆ ಗ್ರೀಕರು, ಬ್ಯಾಕ್ಟ್ರಿಯನ್ನರು ದಾಳಿ ಮಾಡಿದರು. ಭಾರತೀಯರು ಶಿಲೆಗಳ ಮೇಲೆ ಶಾಸನ ಕೊರೆಯಿಸುವುದನ್ನು ಕಲಿತರು. ಅದೇ ಯಾರು ಶಿಲೆಗಳ ಮೇಲೆ ಶಾಸನ ಕೊರೆಯಿಸುವುದನ್ನು ಕಲಿತರು ಅಂದ್ರೆ ಯಾರ ಆಕ್ರಮಣದಿಂದ ಅಂದ್ರೆ ಪರ್ಷಿಯನ್ನರ ಆಕ್ರಮಣದಿಂದ. ಪರ್ಷಿಯನ್ನರು ಪ್ರಭಾವ ಬೀರೋದ್ರಿಂದ ಭಾರತೀಯರು ಶಿಲೆಗಳ ಮೇಲೆ ಶಾಸನ ಕೊರೆಯಿಸುವುದನ್ನು ಕಲಿತರು.
ಖರೋಷ್ಠಿ ಲಿಪಿಯನ್ನು ಭಾರತೀಯರು ಕಲಿತರು. ಖರೋಷ್ಠಿ ಲಿಪಿ, ಇದು ಒಂದೇ ಕ್ವಶನ್ ಬಂದಿತ್ತು ಖರೋಷ್ಠಿ ಲಿಪಿ ಬಗ್ಗೆ. ಖರೋಷ್ಠಿ ಲಿಪಿಯನ್ನು ಭಾರತೀಯರು ಕಲಿತರು. ಬಲಭಾಗದಿಂದ ಎಡಕ್ಕೆ ಬರೆಯುತ್ತಿದ್ದ ಈ ಲಿಪಿಯು ವಾಕ್ಯದಲ್ಲಿ ಕ್ರಿಸ್ತಪೂರ್ವ 3000 ಅಂದ್ರೆ ಇವ್ರು ಮುಸ್ಲಿಮ್ಸ್ ಬರೀತಾರಲ್ಲ ಆ ತರದಲ್ಲ, ಬಲಭಾಗದಿಂದ ಎಡಭಾಗಕ್ಕೆ ಅಂದ್ರೆ ಹೌದು. ಅದೇ ಖರೋಷ್ಠಿ ಲಿಪಿಯನ್ನು ಭಾರತೀಯರು ಕಲಿತರು. ಯಾರ ಪ್ರಭಾವ ಅಂದ್ರೆ ಪರ್ಷಿಯನ್ನರ ಪ್ರಭಾವದಿಂದ. ಹಲೋ, ಯಾರಿಲ್ವಾ? ಸರಿ, ನಾವು ಇದೀವಿ ಹೇಳಿ. ಅದೇ ಬಲಭಾಗದಿಂದ ಎಡಭಾಗಕ್ಕೆ ಬರುತ್ತೆ ಅಂತ ಇದು ಮುಸ್ಲಿಮ್ಸ್ ಕಲಿತರು ಆಳ್ತೈತೆ. ಖರೋಷ್ಠಿ ಲಿಪಿಯನ್ನು ಭಾರತೀಯರು ಕಲಿತರು, ಅದು ಪರ್ಷಿಯನ್ನರ ಪ್ರಭಾವದಿಂದ. ಚಂದ್ರಗುಪ್ತ ಮೌರ್ಯ ಪರ್ಷಿಯನ್ನರಿಂದ ಬೃಹತ್ ಸಾಮ್ರಾಜ್ಯ ಕಟ್ಟುವ ಕಲ್ಪನೆಯನ್ನು ಕಲಿತನು. ಪರ್ಷಿಯನ್ನರು ಜಾರಿಗೆ ತಂದ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಪದ್ಧತಿಯನ್ನು ಮುಂದಿನ ಭಾರತೀಯ ರಾಜರು ತಮ್ಮ ನಾಣ್ಯಗಳಲ್ಲಿ ಬಳಸಿಕೊಂಡರು. ನವೀನ ಮಾದರಿಯ ಯುದ್ಧ ವಿಮಾನ ಮತ್ತು ಯುದ್ಧೋಪಯೋಗಿ ಉಪಕರಣಗಳ ಪರಿಚಯವಾಯಿತು. ಪರ್ಷಿಯನ್ನರಂತೆ ಭಾರತೀಯ ರಾಜರು ತಮ್ಮ ಅಂಗರಕ್ಷಕ ಪಡೆಗೆ ಸ್ತ್ರೀಯರನ್ನು ನೇಮಿಸಿಕೊಂಡರು. ಈಗ ಮ್ಯಾಸಿಡೋನಿಯನ್ನರ ದಾಳಿ. ಭಾರತದ ಮೇಲೆ ದಾಳಿ ಮಾಡಿದ ಎರಡನೆಯವರು ಮ್ಯಾಸಿಡೋನಿಯನ್ನರು. ಫಸ್ಟ್ ಪರ್ಷಿಯನ್ನರು, ಸೆಕೆಂಡ್ ಮ್ಯಾಸಿಡೋನಿಯನ್ನರು. ಫಸ್ಟ್ ಪರ್ಷಿಯನ್ನರು. ಇವರು ಎರಡನೇ ಫಿಲಿಪ್ಪನ ನಾಯಕತ್ವದಲ್ಲಿ ಪ್ರಾಬಲ್ಯಕ್ಕೆ ಬಂದರು. ಎರಡನೇ ಫಿಲಿಪ್ಪನ ಮಗ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಮಗ ಅಲೆಕ್ಸಾಂಡರ್ ಯಾರಂದ್ರೆ ಮ್ಯಾಸಿಡೋನಿಯನ್ ಅಲೆಕ್ಸಾಂಡರ್. ಎರಡನೇ ಫಿಲಿಪ್ಪನ ಮಗ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ರಾಜನಾದನು. ಇವನು ಅರಿಸ್ಟಾಟಲ್ನ ಶಿಷ್ಯನಾಗಿದ್ದನು. ಅಲೆಕ್ಸಾಂಡರ್ ಪ್ರೀತಿ ಪಾತ್ರ ವಸ್ತುಗಳಾದ ಖಡ್ಗ ಮತ್ತು ಹೋಮರ್ನ ಕಾವ್ಯ, ಹೋಮರ್ನ ಕಾವ್ಯ ಹಿಲಿಯಡ್ ಮತ್ತು ಒಡಿಸ್ಸಿ. ಇದು ಎಂತ ಈ ಕ್ವಶನ್ ಕೇಳಿದಾರೆ. ಇದು ಅಲೆಕ್ಸಾಂಡರ್ನ ಪ್ರೀತಿ ಪಾತ್ರ ವಸ್ತುಗಳಾದಂದ್ರೆ ಖಡ್ಗ ಮತ್ತು ಹೋಮರ್ನ ಹಿಲಿಯಡ್ ಮತ್ತು ಒಡಿಸ್ಸಿ ಕಾವ್ಯಗಳು. ಪ್ರೀತಿ ಪಾತ್ರ ವಸ್ತುಗಳಾದ ಖಡ್ಗ ಮತ್ತು ಹೋಮರ್ನ ಹಿಲಿಯಡ್ ಕಾವ್ಯ ಮತ್ತು ಒಡಿಸ್ಸಿ. ಕ್ರಿಸ್ತಪೂರ್ವ 300ರಲ್ಲಿ ಪರ್ಷಿಯನ್ನರೇ ಮೃತನಾದ್ದರಿಂದ ಅಲೆಕ್ಸಾಂಡರ್ ಅಕಿಮಿನಿಯನ್ ಸಾಮ್ರಾಜ್ಯದ ಚಕ್ರವರ್ತಿಯಾದನು. ಹಲೋ 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 ಹಲೋ, ಕೇಳಿಸ್ತಿಲ್ಲ. ನೋಡಿ, ಇಲ್ವಾ ಕನೆಕ್ಷನ್ ಇಲ್ವಾ? ಡಿಸ್ಕನೆಕ್ಟ್ ಆಗಿಲ್ಲ. ಕಟ್ ಮಾಡಿ ಮತ್ತೆ ನೋಡು. ಕಟ್ ಮಾಡು, ಕಟ್ ಮಾಡಿ ಮತ್ತೆ ನೋಡು.